सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ಸತ್ಸಂಗ. Let us move forward. ಪವಿತ್ರ, ಥ್ಯಾಂಕ್ ಯು ಅಣ್ಣ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಅಣ್ಣ. ಎಂದಿನಂತೆ ಪ್ರಶ್ನೆಯನ್ನ ಕೇಳಲಿಕ್ಕೆ 3 ವಿಧ. ಒಂದು ಹ್ಯಾಂಡ್ ರಿಯಾಕ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರಲ್ಲಿ ಹೋಗ್ಬಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಪ್ರಶ್ನೆಯನ್ನ ಕೇಳ್ಬೋದು. ಎರಡನೇದು ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿದ್ರು ಸಹ ಪ್ರಶ್ನೆಯನ್ನ ಕೇಳ್ಬೋದು. ಮೂರನೇದು ಚಾಟ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಬರೆದು ಕೇಳ್ಬೋದು. ಒಂದ್ ವೇಳೆ ನಿಮ್ಗೆ ಹ್ಯಾಂಡ್ ರೈಸ್ ಮಾಡೋಕ್ ಗೊತ್ತಾಗಿಲ್ಲ ಅಂತಂದ್ರೆ ಹ್ಯಾಂಡ್ ಸಿಂಬಲ್ ನ ಚಾಟ್ ಅಲ್ಲಿ ಕೂಡ ಕಳ್ಸಿ ನೀವು ಪ್ರಶ್ನೆಯನ್ನ ಕೇಳ್ಬೋದು. ಇನ್ನೊಂದ್ ಮಾತು, ಲಾಸ್ಟ್ ವೀಕ್ ಕೆಲವರು ತುಂಬಾ ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡಿದ್ರಿ. ಆ ರೀತಿ ಮಾಡ್ಬೇಡಿ. ಸತ್ಸಂಗ ಅಂದ್ರೆ ತುಂಬಾ ಸೀರಿಯಸ್ ಆಗಿ ನೀವು ಅಟೆಂಡ್ ಮಾಡ್ಬೇಕು. ನೆಗ್ಲಿಜೆನ್ಸ್ ನ ಮಾಡ್ಬೇಡಿ. ಧನ್ಯವಾದಗಳು. ಈಗ ನಾವು ಫಸ್ಟ್ ಅಣ್ಣ ಪವಿತ್ರ, ಈ ತರ ಹೇಳಿ, ಆ ತರ ಹೇಳ್ಬೇಡಿ. ಭಕ್ತಿ ಶ್ರದ್ಧೆಯಿಂದ ಪಾಲ್ಕೋಬೇಕು ಅಂತ ಹೇಳಿ. ಎಸ್ ಅಣ್ಣ, ಎಸ್ ಅಣ್ಣ. ಅಣ್ಣ ಯಾವಾಗ್ಲೂ ಹೇಳೋ ಹಾಗೆ ಶ್ರದ್ಧಾ, ಭಕ್ತಿ ಮತ್ತೆ ಏಕಾಗ್ರತೆಯಿಂದ ದಯವಿಟ್ಟು ಸತ್ಸಂಗವನ್ನ ಅಟೆಂಡ್ ಮಾಡಿ. ಯಾಕಂದ್ರೆ
ಬೇರೆ ಸಾಧನೆ ಮಾಡ್ತಾ ಇರೋರು ಅವ್ರಿಗೆ ತೊಂದರೆಗಳಿರೋದನ್ನ ಹೇಳ್ಕೊಳಕ್ಕೆ ಅಂತ ಬರ್ತಾರೆ. ಅವರಿಗೆ ತೊಂದರೆ ಆಗ್ಬಾರ್ದು. ಹಾಗಾಗಿ ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು. ಅಣ್ಣ ಮಧು ಅಕ್ಕ ಅವರು ಮೈಸೂರಿಂದ ನಮಸ್ತೆ ಸ್ವಾಮಿಗಳೇ, ನಮಸ್ತೆ ಅಂತ ಹೇಳಿದ್ದಾರೆ ನಿಮ್ಗೆ. ನಮಸ್ತೆ ಮಧು. ಓಕೆ ಅಣ್ಣ, ಐ ಥಿಂಕ್ ಇನ್ನು ಎಲ್ಲರೂ ವಾರ್ಮ್ ಅಪ್ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ನಾನು ಯೂಟ್ಯೂಬ್ ಇಂದ ಪ್ರಶ್ನೆಗಳನ್ನ ತಗೊಳ್ತೀನಿ ಅಣ್ಣ. ಹ್ಮ್. ಕೇಳಿ ಕೇಳಿ. ಎಸ್ ಅಣ್ಣ, ಒಬ್ರು ಅಕ್ಕದು 2 ಪ್ರಶ್ನೆಗಳಿದೆ. ಫಸ್ಟ್ ಪ್ರಶ್ನೆ ನಾನು ಓದಿ ಹೇಳ್ತೀನಿ. ಅಣ್ಣ, ಹ್ಮ್. ಎವ್ರಿಡೇ ನಾನು ಜಪ ಮಾಡ್ಬೇಕು ಅಂತ ಇದೀನಿ, ಹರಿನಾಮ. ಸೊ ಪ್ಲೀಸ್ ಎಷ್ಟು ರೌಂಡ್ ಜಪಮಾಲದಲ್ಲಿ ಮಾಡ್ಲಿ? ಐ ನೋ ವಿ ಹ್ಯಾವ್ ಟು ಡೂ ಜಪ ಫ್ರಮ್ ಹೃದಯ ಅಂತ ಅವ್ರು ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ. ಪ್ಲೀಸ್ ಅಮರ ಗುರುಗಳಿಂದ ಬಂದ್ರೆ ನನ್ನ ಆಧ್ಯಾತ್ಮಿಕ ಸಾಧನೆಗೆ ಹೆಲ್ಪ್ ಆಗುತ್ತೆ. ಎಷ್ಟು ರೌಂಡ್ ಮಾಡ್ಲಿ ಹೇಳಿ ಅಂತ ಕೇಳಿದ್ದಾರೆ. ಇಸ್ಕಾನ್ ಅವರು 16 ರೌಂಡ್ಸ್ ಮಾಡ್ತಾರೆ. ಸೊ ಹಾಗೆ ನೀವು ಪ್ಲೀಸ್ ಹೇಳಿ ಎಷ್ಟು ರೌಂಡ್ ನಾನು ಮಾಡ್ಬೇಕು ಅಂತ ಕೇಳಿದ್ದಾರೆ. ಅಮರ ಅವರು ಯಾವಾಗ್ಲೂ ಜಪಮಾಲೆ, ಈ ಮಾಲೆ, ಕೌಂಟಿಂಗ್ ಗಿಂಟಿಂಗ್ ಅದ್ರ ಬಗ್ಗೆ ಹೇಳಲಿಲ್ಲ, ಅದ್ರ ಬಗ್ಗೆ ಅಡ್ವೈಸ್ ಮಾಡಿಲ್ಲ. ಆಲ್ವೇಸ್ he said was ಧ್ಯಾನ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ದಯವಿಟ್ಟು ಒಂದು 24 ನಿಮಿಷ, ಒಂದು ದಿನ 24 ಅವರ್ಗಳು, ಅದಕ್ಕೆ 24 ಮಿನಿಟ್ಸ್ ಧ್ಯಾನ ಮಾಡಿದ್ರೆ ಸಾಕು. ಈ ಜಪ ಎಲ್ಲ ಏನು ಬೇಕಾಗಿಲ್ಲ. ಆ ಧ್ಯಾನವನ್ನು ಹೃದಯಪೂರ್ವಕವಾಗಿ ಋಷಿಗಳಿಗೆ ಸರೆಂಡರ್ ಮಾಡಿ ಗುರು ಅಮರ ಅವರು ಯಾವ ತರ ಹೇಳಿದ್ದಾರೆ ಅದನ್ನ ಆಚರಿಸಿದ್ರೆ ಸಾಕು. ಇದನ್ನು ಮೀರಿ ಅವ್ರು ಮಾಡ್ಬೇಕಂದ್ರೆ ಒಂದು ಮಾಲೆ, ಒಂದು ಜಪ 108 ಸತಿ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಧನ್ಯವಾದಗಳು. ವರುಣ್ ಅಣ್ಣ, ತಾವು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ವರುಣ್. ಸರ್, ನಾನ್ ಧ್ಯಾನ ಮಾಡ್ಬೇಕಾದ್ರೆ ಇಡೀ ದೇಹ ತುಂಬಾ ಭಾರ ಆದಂಗ ಅನ್ಸುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಉಷ್ಣ ಆಗತ್ತೆ ಸರ್. ಒಂಥರ ತುಂಬಾ ಶೆಕೆ ಆದಂಗ ಆಗತ್ತೆ. ಆದ್ರಿಂದ ನಾನು ಧ್ಯಾನ ಮಾಡ್ಬೇಕಾದ್ರೆ ಫ್ಯಾನ್ ಅನ್ನು ಸ್ವಲ್ಪ ಮುಂದೆ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತೀನಿ. ಇದ್ರ ಅರ್ಥ ಏನು ಸರ್? ನಾನು ಇದು ಫ್ಯಾನ್ ಇಲ್ದೆ ಮಾಡಕ್ ಆಗಲ್ಲ ಸರ್. ಅದು ಫ್ಯಾನ್ ಗೀನೆಲ್ಲ ಇಟ್ಕೊಳ್ಬೇಡಿ, ಕಂಫರ್ಟ್ ಎಲ್ಲ ಇರಬಾರ್ದು. ಅರ್ಥ ಆಯ್ತಾ? ಆಯ್ತು ಸರ್. Then the concentration will be different. You will not be doing proper dhyana. All you have to do is ಒಂದ್ ಮಾಡಿ ಡೈಲಿ ಬೆಳಗ್ಗೆ ಬರೀ ಹೊಟ್ಟೆನಲ್ಲಿ ಬಾರ್ಲಿ ನೀರ್ ಕುಡೀರಿ. ಪ್ರೀವಿಯಸ್ ನೈಟ್ ಏನ್ ಮಾಡಿ, ಬಾರ್ಲಿನ ಚೆನ್ನಾಗಿ ಬಾಯ್ಲ್ ಮಾಡಿ 1 or 2 hours. ಆ ನೀರನ್ನು ಹಂಗೆ ಇಟ್ಕೊಡಿ. ಬೆಳಗ್ಗೆದ್ದು ಬರೀ ಹೊಟ್ಟೆನಲ್ಲಿ 1 ಲೋಟ ಬಾರ್ಲಿ ಕುಡೀರಿ. ಸೊ ದಟ್ ವಿಲ್ ಟೇಕ್ ಕೇರ್ ಆಫ್ ದ ಉಷ್ಣ ಪ್ರಭಾವ ಇನ್ ಯುವರ್ ಬಾಡಿ. ಆಯ್ತು ಸರ್. ಮತ್ತೆ ಭಾರ ಆಗತ್ತಲ್ಲ ಸರ್, ಅದರ ಅರ್ಥ ಏನು? ತುಂಬಾ ಭಾರ ಆಗತ್ತೆ. ಅದೆಲ್ಲ ಸರಿ ಹೋಗ್ತದೆ ಹೋಗ್ತಾ ಹೋಗ್ತಾ. ನೀವು ಬಂದ್ಬಿಟ್ಟು ಈ ತರ ಫಿಸಿಕಲ್ ಇದಕ್ಕೆ ನೀವು ಕೊಡಬಾರ್ದು. ಯು ಶುಡ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ಧ್ಯಾನ ಪೋರ್ಷನ್. ಟ್ರೈ ಟು ಕಲ್ಟಿವೇಟ್ ದಿಸ್, ದೆನ್ ಯು ವಿಲ್ ನಾಟ್ ಹ್ಯಾವ್ ದಿಸ್ ಎಕ್ಸ್ಟ್ರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಣ್ಣ. ಒಂದ್ ಪ್ರಶ್ನೆ ಬಂದಿದೆ ಚಾಟ್ ಅಲ್ಲಿ. ಧರ್ಮ, ಅಧರ್ಮ ಮತ್ತೆ ಪಾಪ ಪುಣ್ಯ ಇವು 2 ಬೇರೆ ಬೇರೆಯಾ ಅಥವಾ ಒಂದೇನಾ ಅಂತ ತಿಳಿಸಿ ಅಂತ ಕೇಳಿದ್ದಾರೆ. ಧರ್ಮ ಬಂದು ವಾಟ್ ಎವರ್ ಇಸ್ ಲೇಡ್ ಡೌನ್ ಬೈ ದ ಸನಾತನ ಧರ್ಮ ಇಸ್ ಧರ್ಮ. ವಾಟ್ ಎವರ್ ಯು ಡೂ ಆಪೋಸಿಟ್ ಟು ಇಟ್ ಇಸ್ ಅಧರ್ಮ. ಅಂಡ್ ಪಾಪ ಇಸ್ ವಾಟ್ ಎವರ್ ಕರ್ಮ ಯು ಡೂ ಫ್ರಮ್ ಯುವರ್ ಮನಸ ವಾಚ ಕಾಯ. ಅಂಡ್ Punya is also whatever you do from your manasa vacha kaya. This is the difference. ಧನ್ಯವಾದಗಳಣ್ಣ. ಒಮ್ಮೆ ಈಗ ಗ್ಯಾಲರಿ ಮೋಡಕ್ ಬಂದಿದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಓಕೆ ಅಣ್ಣ, ಒಂದ್ ಪ್ರಶ್ನೆ ಇದೆ. ನಮ್ಮ ಸ್ಥೂಲ ಶರೀರಕ್ಕೆ ಅಂದ್ರೆ ಫಿಸಿಕಲ್ ಬಾಡಿಗೆ ನೋವು ದುಃಖಗಳಿರುತ್ತದೆ, ಅದೇ ತರ ಸೂಕ್ಷ್ಮ ಶರೀರಕ್ಕೂ ನೋವು ದುಃಖ ಇರುತ್ತಾ ಅಂತ ಕೇಳಿದ್ದಾರೆ. ಅಂದ್ರೆ ಆಸ್ಟ್ರಲ್ ಬಾಡಿಗೆ. ಇಲ್ಲಮ್ಮ, ಇರಲ್ಲ. ಧನ್ಯವಾದಗಳಣ್ಣ. But after astral travel, when you enter the body, then there will be the difference you can feel on the physical body when the astral body settles in your physical body. ಓಕೆ, ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಪ್ರಶ್ನೆ ಏನಾದ್ರು ಇದ್ದಲ್ಲಿ ಕೈ ಎತ್ತಿ. ಅಣ್ಣ, ಯೂಟ್ಯೂಬ್ ಇಂದ ಅಕ್ಕ ಅವರ 2ನೇ ಪ್ರಶ್ನೆಯನ್ನ ಕೇಳ್ತೇನೆ. ಅಣ್ಣ, ನೀವು ಪರೇಚ್ಛ ಕರ್ಮದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಲಿಫ್ಟ್ ಕೊಟ್ರು ಕರ್ಮ ಬರುತ್ತೆ ಅಂತ. ಆ ಟಾಪಿಕ್ ನನ್ಗೆ ಕ್ಲಿಯರ್ ಆಗಿಲ್ಲ ಅಣ್ಣ. ಇನ್ನೂ ಕೆಲವು ಎಕ್ಸಾಂಪಲ್ ಕೊಟ್ಟು ದಯವಿಟ್ಟು ನನಗೆ ವಾಸ್ತವಿಕವಾಗಿ ನೋಡಿದ್ರೆ ಇನ್ನೊಬ್ರಿಗೆ ಸುಮ್ಮನೆ ಹೆಲ್ಪ್ ಮಾಡೋದ್ರಿಂದ
ಕರ್ಮ ಬರುತ್ತಾ, ಅದು ಸಹ ಪರೇಚ ಕರ್ಮನ? ನನ್ಗೆ ಪರೇಚ ಕರ್ಮದ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ ಒಬ್ರು ಅಕ್ಕ. ಸಪೋಸ್ ಯು ಆರ್ ಗೋಯಿಂಗ್ ನೀವು ಒಂದು ಸ್ಕೂಟರ್ ನಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ರೆ ಯಾರು ಲಿಫ್ಟ್ ಕೇಳ್ತಾರೆ, ಆವಾಗ ಅವ್ರಿಗೆ ನೀವು ಲಿಫ್ಟ್ ಕೊಡ್ತೀರಾ ಒಂದು ಕರುಣೆಯಿಂದ. ನೀವು ಹೋಗ್ತಾ ಇರುವಾಗ ಯಾರಿಗೆ ಲಿಫ್ಟ್ ಕೊಡ್ತಿರೋ ಅವ್ರ ಕರ್ಮ ಬ್ಯಾಡ್ ಆಗಿದ್ರೆ ಯು ವಿಲ್ ಮೀಟ್ ವಿತ್ ಅನ್ ಆಕ್ಸಿಡೆಂಟ್ ಬಿಕಾಸ್ ಗಿವಿಂಗ್ ಲಿಫ್ಟ್ ಟು ಹಿಮ್. ಯುವರ್ ಕರ್ಮ ವಿಲ್ ಬಿ ಓಕೆ, ಬಟ್ ಸಿನ್ಸ್ ಯು ಆರ್ ಗಿವನ್ ಒಂದು ಸಹಾಯ ಮಾಡಿದಿರ ಅವ್ರಿಗೆ, ಅವ್ರ ಕರ್ಮ ಅಲ್ಲಿ ಏಟ್ ಬೀಳ್ತದೆ, ಅದು ನಿಮ್ಗೆ ಏಟ್ ಬೀಳ್ತದೆ. ದಿಸ್ ಇಸ್ ಪರೇಚ ಕರ್ಮ. ಇನ್ನೊಂದು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಗಿವಿಂಗ್ ಮನಿ, ಟ್ರೈಯಿಂಗ್ ಟು ಹೆಲ್ಪ್ ಬೈ ಗಿವಿಂಗ್ ಮನಿ ಟು ಅದರ್ಸ್, ದಟ್ ಈಸ್ ಆಲ್ಸೋ ಪರೇಚ ಕರ್ಮ. ನೀವು ದುಡ್ಡು ಕೊಡ್ತೀರಾ, ನೀವು ಸಹಾಯ ಮಾಡ್ತೀರಾ ಹೃದಯಪೂರ್ವಕವಾಗಿ, ಬಟ್ ಅವ್ರೇನ್ ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಆದಷ್ಟು ದುಡ್ಡನ್ನು ಯಾರಿಗೂ ಸಹಾಯ ಮಾಡಬೇಡಿ, ದಾನ ಮಾಡಿ ಧರ್ಮಪೂರ್ವಕವಾಗಿ ದುಡ್ಡನ್ನು. ದಟ್ ವಿಲ್ ಗಿವ್ ಯು ನಿಷ್ಕಾಮ ಕರ್ಮ ಅಂಡ್ ವಿಲ್ ಬಿ ಡೂಯಿಂಗ್ ಪುಣ್ಯ. ದುಡ್ಡು ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ನೀವು ಯಾವಾಗ ಕೇಳ್ತಿರೋ ಅವ್ರು ಬಂದು ನಿಮ್ಮನ್ನ ನೆಗೆಟಿವ್ ಆಗಿ ನೋಡ್ತಾರೆ. ಆಮೇಲೆ ನಿಮ್ಗೆ ಹೆಲ್ತ್ ವೈಸ್ ಪ್ರಾಬ್ಲಮ್ ಆಗ್ತದೆ. ಯು ವಿಲ್ ಗೆಟ್ ವರಿಡ್, BP, ಶುಗರ್ ಈ ತರ ಎಲ್ಲ ಬರ್ತದೆ. ದಿಸ್ ಇಸ್ ಆಲ್ಸೋ ಒನ್ ವೇ ಆಫ್ ಪರೇಚ ಕರ್ಮ. ಧನ್ಯವಾದಗಳನ್ನು. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಮೀನ್ ವೈಲ್ ಅಣ್ಣ ಒಂದು ಪ್ರಶ್ನೆ ಇದೆ ಒಬ್ರು ಅಕ್ಕ ಅವರಿಂದ, ನಾನು ಓದಿ ತಿಳಿಸ್ತೀನಿ. ಅಣ್ಣ ನಮಸ್ತೆ, ದೇವರ ಮನೆಯಲ್ಲಿ ಹಚ್ಚುವ ದೀಪ ಯಾವಾಗ್ಲೂ ಉರಿಯುತ್ತಿರ್ಬೇಕಾ? ಅದು ಆರಿ ಹೋದ್ರೆ ಏನಾದ್ರೂ ಸಮಸ್ಯೆನಾ, ಅಥವಾ ನಾವು ಬೆಳಗ್ಗೆ ಮತ್ತೆ ಸಂಜೆ ದೀಪ ಹಚ್ಬಹುದಾ? ದಯವಿಟ್ಟು ತಿಳಿಸಿ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಇವರು ರೀಸೆಂಟ್ ಜಾಯ್ನಿ ನಮ್ ಗ್ರೂಪ್ಗೆ. ಯಾವಾಗ್ಲೂ ಹಚ್ಬೇಕಂತಲ್ಲ, ಅದಕ್ಕೆ ಯಾವಾಗ್ಲೂ ಹಚ್ಬೇಕಂದ್ರೆ ಅದಿರ್ಬೇಕಂದ್ರೆ ಅದಕ್ಕೆ ಅಖಂಡ ದೀಪ ಅಂತಾರೆ. ಅದು 48 days ಉರಿಬೇಕು. ಅದಕ್ಕೊಂದು ಫಲ ಇದೆ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವಾಗ ಆ ದೇವರ ದೀಪ ಹಚ್ಬಿಡಿ, ಅದಾಗದಿ ಸಲ್ಲಾಗ್ತದೆ. ಸಾಯಂಕಾಲ 5:30, 6:30 ಗೋಧೂಳಿ ಕಾಲದಲ್ಲಿ ದೀಪ ಹಚ್ಚಿ ಆ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ವಾಸ ಮಾಡ್ತಾಳೆ. ಧನ್ಯವಾದಗಳು ಅಣ್ಣ. ಈಗ ಇನ್ನೊಂದು ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ ಯೂಟ್ಯೂಬ್ ಅಲ್ಲಿ. ಪವಿತ್ರ, ಇವರಾಗಿ ವಾಲಂಟಿಯರ್ ಆಗಿ ಅದನ್ನ ಆರ್ಸಕ್ ಹೋಗ್ಬೇಡಿ. ಅದ್ ಬಿಟ್ಬಿಡಿ, ಯಾವಾಗ ಎಣ್ಣೆ ಖಾಲಿ ಆಗ್ತದೋ ಇಟ್ ವಿಲ್ ಸಬ್ಸೈಡ್ ಡೌನ್ ಆಟೋಮೆಟಿಕಲಿ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದೆ ಒಂದು ಪ್ರಶ್ನೆ ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಬರ್ದಿದ್ದಾರೆ, ನಾವು ಓದಿ ಹೇಳ್ತೀನಿ. ಸತೀಶ್ ಸರ್ had shared his experience about eating fish in Rishigala Marga website. I wanted to know after that what happened. As you said, eating non-veg gets bad karma. What Guru Amara said after that incident, and why you left eating non-veg? He never said anything, he just smiled. See, don't take those experience context into reality. See, that was the experience which I had told how a guru understands the disciples' wants and all those things, and how he is so graceful to get it satisfied. That was an instance, that's all. Don't try to go into the reality of it and try to give different colors to it. You should understand the spiritual sanctity and the relation between the guru and the disciple. ಧನ್ಯವಾದಗಳನ್ನ. ಮುಂದೆ ಒಬ್ರು ಅಕ್ಕ ಚಾಟ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಮರ ಗುರುಭ್ಯೋ ನಮಃ. ಅಣ್ಣ, ಗಂಡನ ಮನೆಯವರು 4ನೇ ತಲೆಮಾರಿನ ಸಂಬಂಧಿಗಳು ತೀರಿ ಹೋದ್ರೆ ನಮ್ಗೆ ಸೂತಕ ಬರುತ್ತಾ? ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ಸೂತಕ ಬರಲ್ಲಮ್ಮ. ಆತರ 3 ದಿವಸ ಬರ್ತದೆ, ಅದನ್ನ ಆಚರಿಸ್ಬಿಟ್ಟು ದೇ ಕ್ಯಾನ್ ಕಂಟಿನ್ಯೂ ಆಸ್ ಯೂಶುವಲ್. ಓಕೆ, ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆ ಕೇಳಿ, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಆಪ್ಷನ್ ನ ಉಪಯೋಗ ಮಾಡಿ, ಇಲ್ಲ ಚಾಟ್ ಅಲ್ಲಿ ಕೂಡ ಹ್ಯಾಂಡ್ ಸಿಂಬಲ್ ಕಳಿಸಿ ಪ್ರಶ್ನೆಯನ್ನ ಕೇಳಬಹುದು. ಅಮ್ಮ, ಅವರು ಫಿಶ್ ಬಗ್ಗೆ ಕೇಳಿದ್ರಲ್ಲ, ದೇರ್ ಇಸ್ ಎ ಸ್ಮಾಲ್ ಸೀಕ್ವೆನ್ಸ್. ಆದಿಶಂಕರಾಚಾರ್ಯ ಅಂಡ್ ಹಿಸ್ ಡಿಸೈಪಲ್ಸ್, ದೇ ವರ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ವಾಕ್ ಮಾಡ್ತಾ ಇರುವಾಗ ಇವರು ಇದು ಶಂಕರಾಚಾರ್ಯಗೆ he had some thirsty desire. ಅವಾಗ ಏನ್ ಮಾಡಿದ್ರು, ಅಲ್ಲಿ ಕಳ್ಳು ಮಾಡ್ತಾ ಇದ್ರು. ಅವ್ರು ಹೋಗಿ ಆ ಕಳ್ಳನ್ನ ಕುಡಿದ್ಬಿಟ್ಟು ಹಂಗೆ ವಾಕ್ ಮಾಡಿದ್ರು. ಅವಾಗ ಈ ಡಿಸೇಬಲ್ಸ್ ಎಲ್ಲ ಏನು ಈ ತರ ನಮ್ ಗುರುಗಳು ಕಳ್ಳು ಕುಡಿದಾರೆ ಅಂತ
ನೆಕ್ಸ್ಟ್ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಇದು ಅದೇನ್ ಹೇಳ್ತಾರೆ ಆ ಕಾಲದಲ್ಲಿ ಕಾಪರ್ ಇದಕ್ಕೆಲ್ಲ ಇದಾಗ್ತದಲ್ಲ ಅಮ್ಮ, ಕಲಾಯಿ ಹಾ ಸೀಸಾ, ಹಾಟ್ ಸೀಸಾ ಇದ್ ಮಾಡಿರ್ತಾ ಇದ್ರು. ಶಂಕರಾಚಾರ್ಯರು ಆ ಹಾಟ್ ಸೀಸಾ ತಗೊಂಡು ಕುಡಿದ್ಬಿಟ್ಟು ಗುರುಗಳನ್ನ ನೋಡಿ ಸ್ಮೈಲ್ ಮಾಡ್ಬಿಟ್ಟು ಹೋದ್ರು. ಆವಾಗ ಇವ್ರಿಗೆ ಅರ್ಥ ಆಯ್ತು ಏನು ಅಂತ. This is a message for the person who had asked that question of fish experience. ಧನ್ಯವಾದಗಳು ಅಣ್ಣ. ಈಗ ನಾವು ವಾಪಸ್ ಗ್ಯಾಲರಿ ಮಾಡಲಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳಿ. ಅಣ್ಣ ಮೀನ್ವೈಲ್ ನಾನು ನೆಕ್ಸ್ಟ್ ಕ್ವಶನ್ ತಗೊಳ್ತೀನಿ. ಇನ್ನೊಂದು ಪ್ರಶ್ನೆ ಇದೆ. ಲೈಕ್ ವೆಂಕಟಹಲ ಗುರುಗಳು ಈಸ್ ಅ ಸ್ಪಿರಿಚುವಲ್ ಪರ್ಸನ್, he will not come in public because question asked, so that's why I answered ಅಂತ ಒಬ್ರು ನಿಮ್ಗೆ ಉತ್ತರ ಬರೆದಿದ್ದಾರೆ. ಬಟ್ ಲೆಟ್ ಅಸ್ ಇಗ್ನೋರ್ that is part of not this question. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಅಣ್ಣ, ನಿತ್ಯ ಪೂಜೆ ಮಾಡುವಾಗ ದೇವರ ಫೋಟೋ ಅರಿಶಿಣದ ನೀರಲ್ಲಿ ನಾನು ಒರೆಸ್ತಾ ಇದ್ದೆ. ಬಟ್ ಫೋಟೋ ಏನಾಗಿದೆ, ಆ ನೀರ್ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಕಪ್ಪು ಚುಕ್ಕೆಗಳಾಗಿದೆ ಒಳಗಡೆ. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಒಬ್ರು ಅಣ್ಣ ಸಜೆಷನ್ ಕೇಳಿದ್ದಾರೆ ಅಣ್ಣ. ಅಮ್ಮ, ಇವರೆಲ್ಲ they don't understand certain things when they do. They should have some common sense. ಆ ಫೋಟೋಗೆ ಏನ್ ಮಾಡ್ಬೇಕು, ಸುತ್ತಲೂ they should put this heralded solution. ಅರ್ಥ ಆಯ್ತಾ? So that will cover that entire space between the glass and the photo, by which water or anything you pour, it will not go. ಅದನ್ನ ಅವ್ರು ಮಾಡ್ಬೇಕು. ಅದು ಮಾಡಿಲ್ಲ, ಹಂಗೆ ಫೋಟೋನ ಇಟ್ಟು ಪೂಜೆ ಮಾಡಿದ್ರೆ ನ್ಯಾಚುರಲಿ the water will go and the reaction will be there. ಏನ್ ಮಾಡಕ್ಕಾಗಲ್ಲ. ಅದನ್ನ ತಗೊಂಡೋಗಿ ಎಲ್ಲಾದ್ರು ರಿವರ್ ನಲ್ಲಿ ಬಿಟ್ಬಿಟ್ಟು ಬೇರೆ ವಸ್ತು ತಗೊಂಡು ಅದಕ್ಕೆ ಆಲ್ ದ 4 sides they should apply a glue, thick glue ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಅವರು ಯಥಾ ಪ್ರಕಾರ ಅವ್ರು ಸ್ಟಾರ್ಟ್ ಮಾಡ್ಬೇಕು ನಿತ್ಯ ಪೂಜೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಅಣ್ಣ ಚಾಟ್ ಅಲ್ಲಿ. ಬೇರೆ ಊರಿಗೆ ಹೋದಾಗ ಪ್ರತಿನಿತ್ಯದ ಧ್ಯಾನ ಮಾಡುವ ಸ್ಥಳ ಬದಲಾವಣೆ ಆಗುತ್ತಲ್ವಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಇದಕ್ಕೆ ಎಷ್ಟು ಸತಿ ನಾನು ಆನ್ಸರ್ ಕೊಟ್ಟಿದ್ದೀನಮ್ಮ ಅವ್ರಿಗೆ. ಎಲ್ಲರೂ ಕೇಳ್ತಾರೆ ಇದು. I have already answered to them. Before going to a different place, tell the Rishi that you are going to so and so place. I'll be coming after 3 or 4 days. Then you can come anta. These people don't watch the group postings or try to follow the answer given in the Zoom meeting. As and when they think they want us, they ask. That is the problem with these people. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. If someone is not married until 40 years, can that person take sannyasa or he should try to marry? No, he should first go into his jataka, whether that marriage ಆ ಒಂದು ಭಾಗ್ಯ ಇದೆ ಅಂತ ಅದನ್ನ ತಿಳ್ಕೊಂಡು ಆಮೇಲೆ he can take the decision. ಓಕೆ, ಧನ್ಯವಾದಗಳಣ್ಣ. ಅರ್ಜುನಣ್ಣ, ನೀವು ಮಾತಾಡೋಕೆ ಹ್ಯಾಂಡ್ ರೈಸ್ ಮಾಡಿದಿರ ಅಂತ ನಂಗೆ ಕ್ಲಾರಿಟಿ ಗೊತ್ತಾಗ್ತಿಲ್ಲ. ನಾನಾದ್ರೂ ಅನ್ಮ್ಯೂಟ್ ಮಾಡಿ ರಿಕ್ವೆಸ್ಟ್ ಕಳ್ಸಿದೀನಿ, ನೋಡಿ ಅಣ್ಣ. ಇಫ್ ಯು ಆರ್ ವಿಲಿಂಗ್ ಟು ಟಾಕ್, ಯು ಕ್ಯಾನ್ ಟಾಕ್. ನೀವು ಹ್ಯಾಂಡ್ ರೈಸ್ ಮಾಡೋದು ಕನ್ಫ್ಯೂಸಿಂಗ್ ಇದೆ. ಹಲೋ ಸರ್, ನಮಸ್ತೆ. ಇದು ಫಿಲಂ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಇದ್ರಲ್ಲ ಸರ್, ಅವರು ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಪರ್ಸನ್? ಇಲ್ಲ, ಅದ್ರ ಬಗ್ಗೆ ಗುರು ಅವ್ರು ಏನ್ ಹೇಳಿಲ್ಲಪ್ಪ. ಅದ್ ತಿಳ್ಕೊಂಡು ನಿಮ್ಗೆ ಏನಾಗ್ತದೆ? ವಾಟ್ ಇಸ್ ಯೂಸ್ ಫಾರ್ ಯು? ಫಸ್ಟ್ ಆಫ್ ಆಲ್ ಐ ಆಮ್ ಆಸ್ಕಿಂಗ್ ಯು. Try to know who you are first. No, try to know who you are first. Go inside and ask the question, who am I? That is more important. Why you are bothered about others? If he is something, is it going to help you in any way? Tell me. Is it going to help you in any spiritual sadhana? No, sir. In what way will help you? So forget all these things, knowing about others. You try to know about yourself. Who am I? That is more important. ಪವಿತ್ರ ಅಣ್ಣ, ನಾನು ಮುಂದಿನ ಪ್ರಶ್ನೆ ತಗೊಳ್ತೀನಿ. ಒಬ್ರು ಅಕ್ಕಂದು ಪ್ರಶ್ನೆ. ನಮಸ್ತೆ ಸರ್, ವಾಟ್ ವಾಸ್ ದ ಒಪಿನಿಯನ್ ಆಫ್ ಶ್ರೀ ರಿಷಿ ಅಮರ ಅಬೌಟ್ ಕನ್ಸ್ಯೂಮಿಂಗ್ ನಾನ್ ವೆಜ್ ಬೀಯಿಂಗ್ ಕ್ಷತ್ರಿಯಾಸ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. He never gave any opinion. This person doesn't arise at the time when we were there, and he is not a rishi for the kind information. He is beyond that. He is not a rishi. He is not avaduta. He is not a sannyasi. He is not a spiritual personality. He is beyond everything.
ಈಸ್ ತತ್ವಮಸಿ. ಧನ್ಯವಾದಗಳನ್ನು. ಮುಂದಿನ ಪ್ರಶ್ನೆ, ಅಕ್ಕ ಪ್ಲೀಸ್ ಆಸ್ಕ್ ಸತೀಶ್ ಅಣ್ಣ ಅಬೌಟ್ ಹೂ ಬಿಲ್ಟ್ ದಟ್ ಪಿರಮಿಡ್ ಇನ್ ಮನೋತಿ ಧ್ಯಾನ ಮಂದಿರ. ಇಲ್ಲ, ಮನೋತಿ ಧ್ಯಾನ ಮಂದಿರ ದೇರ್ ಇಸ್ ನೋ ಪಿರಮಿಡ್ ಅಟ್ ಆಲ್. ಅಣ್ಣ, there is one glass structure, no? That is what they are asking. No, that is not a pyramid. That is a universal cosmic temple which will come in 2300. It will be built by Vishwakarma. Just opposite the Dhyana Mandir in 2300 under the guidance of the rishis. It depicts the entire Brahmanda of ours, the three pyramids. ಅವ್ರನ್ನ ನಮ್ಮ ವೆಬ್ಸೈಟ್ ನಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳಿದ್ದೀವಿ. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡುವುದರಿಂದ ಕೆಟ್ಟ ಕರ್ಮ ಬರುತ್ತಾ ಅಂತ ಕೇಳಿದ್ದಾರೆ. ಇಲ್ಲ, ಇದು ನೀವು ಅವ್ರಿಗೆ ಜನ್ಮ ಕೊಟ್ಟಿದ್ರೆ ನಿಮ್ಮ ಒಂದು ಡ್ಯೂಟಿ ಅದು, ಅವ್ರಿಗೆ ಅದನ್ನ ಪಾಸ್ ಆನ್ ಮಾಡ್ಬೇಕು. ನೀವ್ ಇರುವಾಗ್ಲೇ ಪಾಸ್ ಆನ್ ಮಾಡಿದ್ರೆ ಇಟ್ಸ್ ಬಿ ವೆರಿ ಗುಡ್. ನೀವ್ ಇಲ್ಲಿದ್ಮೇಲೆ ಹೋದ್ಮೇಲೆ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ತದೆ. ಅವ್ರಿಗೆ ಒಬ್ರು ಹೇಳ್ತಾರೆ ನನ್ಗೆ ಇಷ್ಟು ಬರ್ಬೇಕು, ಇನ್ನೊಬ್ರು ಹೇಳ್ತಾರೆ ನಿಮ್ಗೆ ಇಷ್ಟು ಬರ್ಬೇಕು ಅಂತ. ಸೊ ದಟ್ ವಿಲ್ ಕ್ರಿಯೇಟ್ ಅನ್ನೆಸೆಸರಿ ಲಿಟಿಗೇಷನ್, ಕೋರ್ಟ್ ಅದೆಲ್ಲ. ನೀವ್ ಇರುವಾಗ್ಲೇ ಅದನ್ನ ಶೇರ್ ಮಾಡ್ಬಿಟ್ರೆ ಯು ವಿಲ್ ಬಿ ಹ್ಯಾಪಿ ವಿತ್ ಇಟ್ ಅಂಡ್ ದೇ ವಿಲ್ ಆಲ್ಸೋ ಬಿ ಹ್ಯಾಪಿ. ಇನ್ ಕಾನ್ಫಿಡೆನ್ಸ್ ವಿತ್ ದಮ್, ಮೇಕ್ ದಮ್ ಸಿಟ್ ಟುಗೆದರ್, tell them this property I have done it and I'm writing the will for all of you. ಅವನು ಕನ್ಕರೆನ್ಸ್ ತಗೊಂಡು ಅದನ್ನ ವಿಲ್ ಮಾಡ್ಕೊಳ್ಳಿ. ಧನ್ಯವಾದಗಳನ್ನ. ಸುಬ್ರಹ್ಮಣ್ಯ ಅಣ್ಣ, ನಿಮ್ಗೋಸ್ಕರ ಕಾಸ್ಮಿಕ್ ಟೆಂಪಲ್ ವೆಬ್ಸೈಟ್ ಲಿಂಕ್ ನ ಕಳಿಸಲಾಗಿದೆ, ನೀವು ದಯವಿಟ್ಟು ಅದನ್ನ ವಿಸಿಟ್ ಮಾಡಿ ನೋಡಿ ಅಣ್ಣ. ಧನ್ಯವಾದಗಳು. ಪ್ರಮೋದ್ ಗಾಂವ್ಕರ್ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ. 2017ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಸರ್. ಅವಾಗ ನಾನು ಊರಲ್ಲಿ ಇರ್ಲಿಲ್ಲ, ಬೇರೆ ಕಂಟ್ರಿಗೆ ಹೋಗಿದ್ದೆ. ಬರ್ಲಿಕ್ಕೆ ಒಂದ್ 5-6 ದಿನ ಆಯ್ತು ಸರ್. ನಾನು ಮಣ್ಣು ಮಾಡಕ್ ಆಗ್ಲಿಲ್ಲ, ಅದೇ ಬಂದು ಕಾರ್ಯ ಮಾಡಿದೆ ಸರ್. ಅದರಿಂದ ದೋಷ ಉಂಟಾ ಸರ್ ನನಗೆ? ಇವಾಗ ನೋಡಿ, ಆ ಹಳೆ ಬಗ್ಗೆ ಮರ್ಸ್ಬಿಡಿ ಏನಾಗಿದೆಯೋ ಅಂತ. ಇವಾಗ ಈ ವರ್ಷ ಇದು ಬರ್ತದೆ, ಇದು ಮಾಳಿ ಅಮಾವಾಸ್ಯಕ್ ಮುಂಚೆ ಪಿತೃ ಅದೇನು ಹೇಳ್ತಾರೆ ಅದು ಮರ್ತೊಬ್ಬರು ಚಕ್ ಅಂತ ಬರ್ತಾ ಇಲ್ಲ, 15 days ಪಿತೃ ಕಾರ್ಯ ಮಾಡೋದು ಬರ್ತದೆ, ಪಿತೃಪಕ್ಷ. ಆ ಸಮಯದಲ್ಲಿ ನೀವು ಹೋಗ್ಬಿಟ್ಟು ಯಾವ್ದಾವ್ದು ನದಿ ತೀರದಲ್ಲಿ ಒಂದು ಒಳ್ಳೆ ಬ್ರಾಹ್ಮಣ ಇಟ್ಕೊಂಡು, ಪುರೋಹಿತನ ಇಟ್ಕೊಂಡು ಅವರಿಂದ ಪಿಂಡ ಪ್ರದಾನ ಶಾರದವನ್ನು ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಮುಂದೆ ಒಬ್ರು ಅಣ್ಣ ಕೇಳಿದ್ದಾರೆ, ಕಾಲಭೈರವ ತತ್ವದ ಬಗ್ಗೆ ತಿಳಿಸಿ. ಯಾಕೆ ಅಂದ್ರೆ ಅಣ್ಣ, ಈಗ ನಾನು ಭೈರವ ಚಕ್ರ ಸಾಧನೆಯನ್ನ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ಕಾಲಭೈರವ ತತ್ವದ ಬಗ್ಗೆ ದಯವಿಟ್ಟು ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ಸಾಧನೆ ಅನ್ನೋದು ಬೇರೆ. ನೀವು ಸಾಧನೆ ಮಾಡ್ಬೇಕಂದ್ರೆ ಅದಕ್ಕೆ ನಿಯಮ ನಿಷ್ಠ ಎಲ್ಲ ಇದ್ರೆ. ಕಾಲಭೈರವ ಬದ್ದು ಈಸ್ ಉಗ್ರ ದೇವತೆ. ಸೊ ಅದನ್ನ ಪರ್ಫೆಕ್ಟ್ ಆಗಿ ಒಂದು ಗುರು ಯಾರು ಆ ಒಂದು ಕಾಲಭೈರವವನ್ನು ಸಿದ್ಧಿ ಪಡೆದಿದ್ದಾರೋ ಅವ್ರ ಹತ್ರದಿಂದ ದೀಕ್ಷೆ ತಗೊಂಡು ಅದನ್ನ ಮಾಡ್ಬೇಕು. ನಾವಾಗಿ ಅದನ್ನ ಮಾಡ್ಬೇಕಂದ್ರೆ ಅದು ನೀವೇನಾದ್ರೂ ಸಿದ್ಧಿ ಪಡ್ಬೇಕು, ನೀವೇನಾದ್ರೂ ಕೋರಿದ್ರೆ ಅದು ಕರೆಕ್ಟ್ ಆಗಿ ಮಾಡ್ಬೇಕು. ಸ್ವಲ್ಪ ಎಡವಟ್ ಆದ್ರೆ ನಿಮ್ಗೆ ನೆಗೆಟಿವ್ ರಿಯಾಕ್ಷನ್ ಬರ್ತದೆ. ಅದಕ್ಕೆ ಕಾಲಭೈರವ ಈಸ್ ಅ ವೆರಿ ನೈಸ್ ಪರ್ಸನ್, ಗ್ರೇಸ್ಫುಲ್ ಪರ್ಸನ್. ಯು ವಿಲ್ ರಿಮೂವ್ ಆಲ್ ಯುವರ್ ನೆಗೆಟಿವಿಟಿ ಪ್ರೊವೈಡೆಡ್ ಶ್ರದ್ಧಾ ಭಕ್ತಿಯಿಂದ ಅವ್ರನ್ನ ಆಚರಿಸಿ. Don't try to do any mischief or sadhana in front of them. Just surrender yourself with bhakti, ಆರಾಧನೆ ಮಾಡಿ ಅವ್ರನ್ನ. ಅವ್ರು ನಿಮ್ಮನ್ನ ಕಾಪಾಡ್ತಾರೆ, ನಿಮ್ ನೆಗೆಟಿವ್ ದೋಷ ಎಲ್ಲ ತೆಗಿತಾರೆ ಅವ್ರು. ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಣ್ಣ ಹೇಳ್ತಾ ಇದ್ದಾರೆ, ಐ ಗಾಟ್ ಅ ಡ್ರೀಮ್ ವೇರ್ ಐ ವಾಸ್ ಫೈಟಿಂಗ್ ಇಂಟೆನ್ಸ್ ವಾರ್ ಅಂಡ್ ಕೃಷ್ಣ ಸೀಯಿಂಗ್ ಮೀ ಅಂಡ್ ಸ್ಮೈಲಿಂಗ್. ನೆಕ್ಸ್ಟ್ ಡೇ ಐ ಗಾಟ್ ಸಿವಿಯರ್ ಫೀವರ್ ಸರ್. ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಡ್ರೀಮ್ ಅಂತ ಕೇಳಿದ್ದಾರೆ. My dream ಅಂದ್ರೆ we were all killed by Sri Krishna during the Mahabharata war and he was one of them. That's all. ಧನ್ಯವಾದಗಳಣ್ಣ. ಮುಂದೆ ಒಬ್ರ ಅಕ್ಕ ಪ್ರಶ್ನೆ, ನಮಸ್ತೆ ಅಣ್ಣ, ವ್ಯಾಪಾರದ ಸಲುವಾಗಿ ಮೀನುಗಳನ್ನು ಸಾಕಿ ಮಾರಿದರೆ ಅದನ್ನು ತಿನ್ನುವ ಮೀನುಗಳನ್ನು ಅಂದ್ರೆ ತಿನ್ನುವ ಮೀನುಗಳನ್ನು ಇದು ಕಾಯಕ ಎಂದು ಪರಿಗಣಿಸುತ್ತಾ, ಅಥವಾ ಇದರಿಂದ ಪಾಪಕರ್ಮಗಳ ಬರುತ್ತಾ, ಅಥವಾ ಕಾಯಕವೇ ಕೈಲಾಸ ಅಂತ ಕನ್ಕ್ಲೂಷನ್ ಬರುತ್ತಾ ಅಂತ ಕೇಳಿದ್ದಾರೆ. ಸ್ವಲ್ಪ ನೀವು ಎಕ್ಸ್ಪ್ಲೈನ್ ಮಾಡಿ ನೀವು ಪವಿತ್ರ. ಅಣ್ಣ, ಫಿಶ್ ಫಾರ್ಮಿಂಗ್ ಇದೆಯಲ್ಲ ಇವಾಗ, ಅದೊಂದು ಬಿಸ್ನೆಸ್, ಫಿಶ್ ಫಾರ್ಮಿಂಗ್. ಪಾಂಡ್ ಗಳಲ್ಲಿ ಫಿಶ್ ನ ಬೆಳೆಸಿ ಇಲ್ಲಮ್ಮ, ಅದು
ಅದು ತಪ್ಪು ಮಾಡಬಾರ್ದಮ್ಮ. ಓಕೆ ಅಣ್ಣ. ಇಟ್ ಇಸ್ ಲೈಕ್ ಕುರಿಗಳು ಫಾರ್ಮ್ ಮಾಡ್ಬಿಟ್ಟು ಅದನ್ನ ಮಾರ್ತಾರಲ್ಲ, ಅದನ್ನ ಹೋಗಿ ಕಡಿದು ಅದನ್ನ ಎಲ್ರು ತಿಂತಾರೆ. ಸೊ ಅದ ಕರ್ಮ ಬಂದೇ ಬರ್ತದೆ. ಅದೇ ತರ ಇದು ಫಿಶ್. ಓಕೆ, ಧನ್ಯವಾದಗಳನ್ನ. ಮುಂದೆ ಒಬ್ರು ಅಕ್ಕ ಪ್ರಶ್ನೆ ಇದೆ. ವಿಚ್ ಡೇ ಈಸ್ ಪ್ರಿಫರಬಲ್ ಫಾರ್ ಹೇರ್ ಕಟ್, ನೇಲ್ ಕಟ್? ಕೂದ್ಲು ಮತ್ತೆ ಉಗುರುಗಳನ್ನ ತೆಗಿಲಿಕ್ಕೆ ಯಾವ ದಿನ ಮಾಡ್ಬೇಕಂತ. Apart from Tuesday, Friday, Amavasya, Paurnami, auspicious days, any day you can do this. ಧನ್ಯವಾದಗಳನ್ನ. ಪಿತೃಪಕ್ಷದ ಬಗ್ಗೆ ವೆಬ್ಸೈಟ್ ಲಿಂಕ್ ಅನ್ನ ಚಾಟ್ ಅಲ್ಲಿ ಪೇಸ್ಟ್ ಮಾಡಲಾಗಿದೆ. ಅವಶ್ಯಕತೆ ಇರುವವರು ದಯವಿಟ್ಟು ಅದರ ಉಪಯೋಗ ಮಾಡ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಮೊಬೈಲ್ ಅಂಡ್ ನೆಟ್ವರ್ಕ್ ಎಂಡಿಂಗ್ ಇಯರ್ ನ ಕೇಳಿ ಮೇಡಮ್ ಅಂತ ಒಬ್ರು ಅಣ್ಣ ಬರ್ದಿದ್ದಾರೆ. ಏನಮ್ಮ ಸರಿ ಹೇಳಿ ಅದನ್ನ. ಮೊಬೈಲ್ ಅಂಡ್ ನೆಟ್ವರ್ಕ್ ಎಂಡಿಂಗ್ ಇಯರ್ ಅಂದ್ರೆ ಇವಾಗ ಮೊಬೈಲ್ ನೆಟ್ವರ್ಕ್ಸ್ ಮತ್ತೆ ಇಂಟರ್ನೆಟ್ ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ, ಅದ್ರ ವರ್ಷ? All those things cannot be told, Amma. It is a divine secret. ಧನ್ಯವಾದಗಳು ಅಣ್ಣ. ಮುಂದೆ ಇವಾಗ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಒಂಟಿ ಸೀನು ಕೆಟ್ಟದ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಏನದು ಒಂಟಿ ಸೀನ್ ಅಂದ್ರೆ? ಒನ್ ಟೈಮ್ ಸ್ನೀಸಿಂಗ್. ಅದೆಲ್ಲ ನೀವಾಗ ಕ್ರಿಯೇಟ್ ಮಾಡ್ಕೊಳ್ಳಿದಮ್ಮ. ಇಟ್ಸ್ ಆಲ್ ಸಿಲ್ಲಿ ಇಟ್ ಇಸ್. ಓಕೆ, ಅಂದ್ರೆ ಮನುಷ್ಯ ಕಲ್ಪನೆ ಮಾಡಿಟ್ಕೊಂಡಿರೋದು ಒಂಟಿ ಸೀನ್ ಆದ್ರೆ ಕೆಟ್ಟದು, ಎರಡು ಮಾಡಿದ್ರೆ ಒಳ್ಳೇದು ಅಂತ. ಅದನ್ನ ನಾವಾಗಿ ಅದನ್ನ ಭಾವಿಸ್ಕೊಂಡು ಅದನ್ನ ಕಂಟಿನ್ಯೂ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಇಟ್ ಡಸಂಟ್ ಕಮ್ ಇನ್ ಎನಿ ಶಾಸ್ತ್ರ ಆರ್ ಎನಿಥಿಂಗ್ ಆರ್ ಟೋಲ್ಡ್ ಬೈ ದ ರಿಷೀಸ್. ಧನ್ಯವಾದಗಳನ್ನು. ಇವಾಗ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ವಿವೇಕಾನಂದಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ, ಮಾತಾಡಿ ಇದು ಅಣ್ಣ. ಪಿತೃ ನಮಸ್ತೆ ಸರ್. ನಮಸ್ಕಾರಪ್ಪ, ಹೇಳಿ. ಹಲೋ, ಇದು ಹೇಳಿ, ಮಾತಾಡಿ. ಪಿತೃಗಳಿಗೆ ಯಾವ ದಿವಸ ದೀಪ ಹಚ್ಚುದು ಒಳ್ಳೇದು? ಅಂದ್ರೆ ದೀಪ ತಂದೆ ಏನ್ ತೀರಿ ಹಚ್ಚೋದಲ್ಲ. ಅಲ್ಲ, ನಿಮ್ ಕ್ವಶನ್ ಕ್ಲಾರಿಟಿ ಇಲ್ಲ. ಕರೆಕ್ಟ್ ಆಗಿ ಕೇಳಿ, ಏನ್ ಕೇಳ್ಬೇಕಂತ ಇದ್ದೀರೋ. ಅಣ್ಣ, ಪಿತೃಗಳಿಗೆ ಒಂದ್ ವೇಳೆ ನಾವು ದೀಪ ಹಚ್ಬೇಕು ಅಂದ್ರೆ, ಈಗ ಡೈಲಿ ದೇವ್ರಿಗೆ ದೀಪ ಹಚ್ತಾರಲ್ವಾ, ಅದೇ ತರ ಪಿತೃಗಳಿಗೆ ಅವ್ರಿಗೆ ದೀಪ ಹಚ್ಬೇಕು ಅಂತ ಬಯಸಿದ್ರೆ ಯಾವಾಗ ಮಾಡ್ಬೇಕು ಅಂತ? ಮಾಳಿ ಅಮಾವಾಸ್ಯೆ. ಓಕೆ ಸರ್, ನಮಸ್ಕಾರಪ್ಪ. ಮಂಜುನಾಥ್ ರೆಡ್ಡಿ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ. ಹಲೋ, ನಮಸ್ತೆ ಸರ್. ನಮಸ್ಕಾರಪ್ಪ. ಸರ್, ನಾನು ಸ್ಪಿರಿಚುವಾಲಿಟಿ ಬರೋಕ್ ಮುಂಚೆ ನಾನು ಯಾವಾಗಲೂ ಇವ್ರು ವಿಶ್ವಾಮಿತ್ರ ಮಹರ್ಷಿನ ವಿವೇಕಾನಂದ ಅವ್ರನ್ನ ಕಂಪೇರ್ ಮಾಡ್ಕೊಂತಿದ್ದೆ. ಏನು ನಾನು ಯಾವಾಗ್ಲೂ ಬ್ರಹ್ಮಚರ್ಯ ಮಾಡ್ತೀನಲ್ಲ, ನನಗೇನು ಅಷ್ಟೊಂದು ಮೆಮೊರಿ ಪವರ್ ಇಲ್ಲ ಹಂಗೆ ಅಂತ. ಆಮೇಲೆ ಗೊತ್ತಾಯ್ತು ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್ ಅಂತ. ಅದು ನಿಮ್ಮಿಂದನೇ ಸರ್ ಗೊತ್ತಾಗಿದೆ. ಇಲ್ಲ ಅಂದ್ರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ ನಾನು. ಅವ್ರಿಗೇನು ಅಷ್ಟೊಂದು ಮೆಮೊರಿ ಪವರ್ ಇರುತ್ತೆ. ಅವರೆಲ್ಲ ಒಂದ್ಸತಿ ಬುಕ್ಸ್ ನೋಡಿದ್ರೆ ಅದು ಮೆಮೊರೀಸ್ ಆಗುತ್ತೆ. ಯಾವ ಪೇಜ್ ನೋಡಿದ್ರು ನೋಡ್ಬಿಟ್ಟು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೂ ಆ ಫೆಸಿಲಿಟಿ ಇದೆ, ಪ್ರೊವೈಡೆಡ್ ಯು ರೈಸ್ ಇನ್ ದ ಸ್ಪಿರಿಚುವಲ್ ಲೈಫ್. ಎವ್ರಿಬಡಿ ಹಸ್ ಗಾಟ್ ದಟ್ ಫೆಸಿಲಿಟಿ. ಓಕೆ ಸರ್. ಅದನ್ನ ನೀವು ತಿಳ್ಕೋಬೇಕು. ಅದು ತಿಳ್ಕೋಬೇಕಂದ್ರೆ ಒಂದು ಒಳ್ಳೆ ಗುರುನ ಆಚರಿಸ್ಕೋಬೇಕು. ಅವರಿಂದ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಫೆಸಿಲಿಟಿ ಇನ್ ಟು ಯು. ಓಕೆ ಸರ್. ಇಟ್ ಇಸ್ ಇನ್ ಬಿಲ್ಟ್ ಇನ್ ಎವ್ರಿ ಒನ್. ಓಕೆ ಸರ್. ಅದು ಸಿಲೆಬಸ್ ಅನ್ನೋದು ಕಂಪ್ಲೀಟ್ ಆಗಿ ಇರ್ಲೇಬೇಕಲ್ಲ ಸರ್? ಅದು ಥ್ರೂ ಔಟ್ ಏನಪ್ಪ? ಸಿಲೆಬಸ್ ಐ ಮೀನ್ ಬ್ರಹ್ಮಚರ್ಯ ಅಲ್ಲ, ಬೇಕಾಗಿಲ್ಲ. ಓಕೆ. See, these people come for certain purpose. So don't compare with all those things and don't get misguided with misinformation. They come for a certain purpose, they do the work and they go. They need not get married. ಓಕೆ ಸರ್. The moment they finish the work, they leave the body and go. ಆಮೇಲೆ ಸರ್, ಇದು ಫಿಸಿಕಲ್ ಎಕ್ಸರ್ಸೈಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅದ್ ಬಂದ್ಬಿಟ್ಟು 1 hour ಆಗುತ್ತೆ ಸರ್, ಆಲ್ಮೋಸ್ಟ್. ಮಾಡಿ, ಒಳ್ಳೇದು ನಿಮ್ಗೆ. ಅದು ಒನ್ ಅವರ್ ಬೇಕೇ ಬೇಕು.
To protect yourself from the coming syphilitic disobedience, ನಿಮ್ಗೆ ಆ ಪ್ರೊಟೆಕ್ಷನ್ ಬೇಕೇ ಬೇಕು, ಆ ಸ್ಟ್ರೆಂತ್ ಬೇಕು ನಿಮ್ಗೆ. ಹಾ ಓಕೆ ಸರ್. ಅದೇ ನಮಸ್ಕಾರ. ಸರ್ ಓಕೆ ಸರ್, ಥ್ಯಾಂಕ್ ಯು ಸರ್. ಅಣ್ಣ ಇನ್ನೇನಾದ್ರು ಪ್ರಶ್ನೆ ಇತ್ತಾ ಮಂಜುನಾಥ್ ಅಣ್ಣ? ಹಾ ಅದೇ ಅಷ್ಟೇ ಮೇಡಮ್. ಇದೆ ಇವಾಗ UPSC ಬರಿತಾ ಇದ್ದೀನಿ ಮೇಡಮ್, UPSC ಓದ್ತಿದ್ದೀನಿ ನಾನು. IAS ಬರಿತಾ ಇದ್ದೀನಿ ಈಗ ಎಕ್ಸಾಮು. ಅಷ್ಟೇ ಮೇಡಮ್, ಏನಾಗುತ್ತೋ ಗೊತ್ತಿಲ್ಲ. ಸರ್ ಹೇಳ್ತಿದ್ರು ನೆಕ್ಸ್ಟ್ ಫ್ಯೂಚರ್ ಇದಿಲ್ಲ, ಚೆನ್ನಾಗಿಲ್ಲ ಅಂತ. ಈವೆಂಟ್ಸ್ ಮುಂದೆ ಬರೋ ದಿನ ಚೆನ್ನಾಗಿಲ್ಲ ಅಂತ. ಏನಾಗುತ್ತೋ ಗೊತ್ತಿಲ್ಲ. ಅಣ್ಣ, you have any words for him? No, let them do whatever they are doing. Kala will take care of them when they are surrendering to the rishis. ಓಕೆ ಸರ್. ಓಕೆ ಸರ್, ನಮಸ್ಕಾರ. ನಮಸ್ತೆ. ಧನ್ಯವಾದಗಳು ಅಣ್ಣ. ಮುಂದೆ ಗ್ಯಾಲರಿ ಮೋಡಲ್ ಇದ್ದೇವೆ. ಬೇರೆ ಯಾರಿಗಾರು ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ ಮೀನ್ ವೈಲ್ ಒಂದು ಚಾಟ್ ಇಂದ ಪ್ರಶ್ನೆಯನ್ನ ಓದ್ತೇನೆ ಅಣ್ಣ. ಸೂರ್ಯೋದಯ ಈಶಾನ್ಯ ದಿಕ್ಕಿನಲ್ಲಿ ಆಗ್ತಾ ಇದೆ ಅಣ್ಣ, ಇದ್ರ ಅರ್ಥ ಏನು ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನಮ್ಮ ಕೊಡೋದು? ಇಟ್ ಈಸ್ ಕ್ರಿಯೇಷನ್ ಆಫ್ ಪರಬ್ರಹ್ಮ, and the system is like that only. You will have to follow it. Certain things are created for the benefit of the human mankind. We'll have to adapt it and we'll have to follow it. ಧನ್ಯವಾದಗಳು ಅಣ್ಣ. ಮುಂದೆನೆ ಇನ್ನೊಂದು ಅಣ್ಣ ಪ್ರಶ್ನೆ. ಅಣ್ಣ, ಡಿಡ್ ವಿ ಸೆಲೆಕ್ಟ್ ಅವರ್ ಸೋಲ್ ಮೇಟ್ ಇನ್ ಮನೋತಿ ನಗರ ವೈಲ್ ಕಲೆಕ್ಟಿಂಗ್ ಅವರ್ ಮನೋನ್ಮಯ ಕೋಶ? Is this why it is said that marriage is already happened in the heaven? Please ask them to go to the website of the ಏನದು ಆತ್ಮ ಬರೋದು, ಡಿಸೆಂಟ್ ಆಫ್ ಆತ್ಮ. Yes, ಅಣ್ಣ. ಅವ್ರಿಗೆ ಅಲ್ಲಿ ಆನ್ಸರ್ ಸಿಗ್ತದೆ. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಪವನ್ MK ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ. ಸರ್ ನಮಸ್ತೆ ಸರ್. ನಮಸ್ಕಾರಪ್ಪ. ಸರ್ ಆಕ್ಚುಲಿ ನಂದು ಈಗ ಒಂದು 3 days ಬ್ಯಾಕ್ ಅಲ್ಲೇ ಧ್ಯಾನಕ್ಕೆ ಕೂತ್ಕೊಂಡಿದ್ದೆ ಸರ್. ಯಾವ್ದೋ ಒಂದು ದೇವಿ ಏನೋ ಕೊಡೋ ರೀತಿಯಲ್ಲಿ ಕಾಣಿಸ್ತಿತ್ತು ಸರ್. ಅದು ಏನಕ್ಕೆ ಅಂತ ಅರ್ಥ ಆಗ್ಲಿಲ್ಲ. ಎಷ್ಟೊತ್ತು ಅದೇ ತರ ಇತ್ತು, ಮತ್ತೆ ಆಮೇಲೆ ಮಾಯ ಆಗ್ಬಿಡ್ತು ಸರ್. ಇದು ಏನಕ್ಕೆ ಅಂತ ಅರ್ಥ ಆಗ್ಲಿಲ್ಲ ಸರ್. ಒಂದು ಡ್ರೀಮ್ ಟೈಪ್ ಬಂದಿತ್ತು, ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಸರ್. ಅದು ಫ್ಯೂಚರ್ ನಿಮ್ಗೆ ಗೊತ್ತಾಗ್ತದೆ, ಅದ್ರ ಬಗ್ಗೆ ಚಿಂತೆ ಪಡಬೇಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ತಾಯಿ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ತುಂಬಾ ಗ್ರಾಟಿಟ್ಯೂಡ್ ಸರ್, ತುಂಬಾನೇ ಗ್ರಾಟಿಟ್ಯೂಡ್. ಅದು ಎಷ್ಟೋ ದಿನದಿಂದ ಕೇಳ್ಬೇಕು ಅನ್ಕೊಂತಿದ್ದೆ, ಅದು ಏನನ್ನೇ ಅರ್ಥ ಆಗ್ಲಿಲ್ಲ ಸರ್. ಹಂಗಾಗಿ ಕೇಳಿದೆ ಸರ್. ಅದನ್ನ ಅದ್ರ ಬಗ್ಗೆ ಬಿಟ್ಬಿಡಿ, ಅದ್ರ ಅರ್ಥ ನಿಮ್ಗೆ ಗೊತ್ತಾಗ್ತದೆ ಫ್ಯೂಚರ್ ನಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳಣ್ಣ. ರಂಜಿತ್ ಅಣ್ಣ, ನಿಮ್ಗೆ ಲಿಂಕ್ ಕೊಟ್ಟಿದ್ದಾರೆ ಪ್ರವೀಣ್ ಅಣ್ಣ ಅವರು. ದಯವಿಟ್ಟು ವೆಬ್ಸೈಟ್ ಲಿಂಕ್ ನ ಫಾಲೋ ಮಾಡಿ ಅದನ್ನು ಓದಿ ತಿಳ್ಕೊಳ್ಳಿ ಅಣ್ಣ. ಧನ್ಯವಾದಗಳು ಅಣ್ಣ. ಈಗ ವಾಪಸ್ ಗ್ಯಾಲರಿ ಮೋಡಲ್ ಇದ್ದೇವೆ. ಪ್ರಶ್ನೆ ಯಾರಿಗಾದ್ರೂ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಇನ್ನು ಯಾರಿಗೂ ಪ್ರಶ್ನೆ ಯಾವುದು ಕೇಳ್ತಿಲ್ಲ ಅಣ್ಣ. ಲೆಟ್ ಮೀ ಟೇಕ್ ಅ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಓಕೆ. ಮುಳ್ಬಾಗ್ಲಿಗೆ ಸಮುದ್ರ ಯಾವ ತಿಂಗಳಲ್ಲಿ ಬರುತ್ತೆ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಯಾವ ತಿಂಗಳಲ್ಲ, 25,000 years ಆದ್ಮೇಲೆ ಬರ್ತದೆ ಅದು. ಓ ಓಕೆ, ಧನ್ಯವಾದಗಳು ಅಣ್ಣ. ಈಗ ಮುಂದೆ ಒಬ್ರು ಅಣ್ಣ ಪ್ರಶ್ನೆ ಇದೆ. ನಮಸ್ತೆ ಸತೀಶ್ ಅಣ್ಣ ಅವರೇ, ನೀವು ನಮ್ಗೆ ದೇವರ ಪ್ರತಿನಿಧಿ ಇದ್ದಂತೆ. ನಾನು ಗ್ರೂಪ್ ನಲ್ಲಿ ಇಲ್ಲ ಹಾಗೂ ಮನವತಿಗೂ ನಾನು ಬಂದಿಲ್ಲ. ಆದ್ರೆ ನಾನು ಪ್ರತಿ ವೀಕೆಂಡ್ ನಿಮ್ಮ ವಿಡಿಯೋವನ್ನ ತಪ್ಪದೇ ನೋಡ್ತೇನೆ. ಅದರಲ್ಲಿ ನೀವು ಹೇಳುವ ಎಲ್ಲಾ ಹಿತವಚನಗಳನ್ನು
ನಾನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ನಾನು ಮನವತ್ತಿಗೆ ಬರಬೇಕು ಅಂತಿದ್ದೇನೆ. ತುಂಬಾ ಆಸೆ ಇದೆ ನನಗೆ. ನನ್ನ ಜೀವನದಲ್ಲಿ ತುಂಬಾ ತೊಂದರೆಗಳಿದೆ ಅಣ್ಣ. ಬಟ್ ನಿತ್ಯ ನಾನು ರಾಧೆ ಕೃಷ್ಣ ಹಾಗೂ ಗುರು ಅಮರ ಅವರ ಸ್ಮರಣೆ ಮಾಡ್ತೇನೆ. ಆದ್ರೂ ನನ್ನ ಕಷ್ಟಗಳಿಗೆ ಇನ್ನೂ ಸೊಲ್ಯೂಷನ್ ಸಿಗ್ತಾ ಇಲ್ಲ. ನಾನು ಅಮರ ಅವರಿಗೆ ಸಂಪೂರ್ಣವಾಗಿ ಎಲ್ಲವನ್ನು ಸಮರ್ಪಿಸಿದ್ದೇನೆ. ದಯವಿಟ್ಟು ನನಗೆ ಏನಾದ್ರೂ ಸಹಾಯ ನಿಮ್ಮಿಂದ ಸಿಗಬಹುದಾ? ಮಾರ್ಗದರ್ಶನ ಕೊಡಿ. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಕೇಳಿದ್ದಾರೆ. ಅವರು ಸಾಯಿ ಮಂಜುನಾಥ್ ಅಣ್ಣ ಅಂತ ಒಬ್ರು. ದಯವಿಟ್ಟು ಇದಕ್ಕೆ ಅವ್ರಿಗೆ ಉತ್ತರ ಹೇಳಿ ಅಣ್ಣ. ನೋಡಿ, ಮನೋವತಿ ಇಸ್ ಎ ಸ್ಪೆಷಲ್ ಸ್ಪಿರಿಚುವಲ್ ಸೆಂಟರ್. ಇಟ್ ಇಸ್ ನಾಟ್ ಅನ್ ಆಶ್ರಮ್ ಲೈಕ್ ಎವ್ರಿ ಒನ್ ಥಿಂಕ್ಸ್. ಅರ್ಥ ಆಯ್ತರ? ಅದು ಒಂದು ಸ್ಪೆಷಲ್ ಸ್ಪಿರಿಚುವಲ್ ಸೆಂಟರ್ ಅಂತ. ಅದಕ್ಕೆ ಆಶ್ರಮ ಅಂತ ಹೆಸರು ಕೊಡ್ಬೇಡಿ. ಅಲ್ಲಿ ಬಂದ್ಬಿಟ್ಟು ಪರಬ್ರಹ್ಮ ಫೋರ್ಸ್ ಕಂಪ್ಲೀಟ್ ಆಗಿ ಹರಡಿದೆ. ಎನಿಬಡಿ ಕಮ್ಸ್ ದೇ, ಅಲ್ಲಿ ಬಂದು ಸೇವೆ ಮಾಡ್ಲಿ, ಅಲ್ಲಿ ಧ್ಯಾನ ಮಾಡ್ಲಿ, ಅವ್ರಿಗೆ ಅವ್ರು ಮಾಡಿರೋ ಕರ್ಮಗಳು ಸ್ವಲ್ಪ ಇಟ್ ವಿಲ್ ಬಿ ಡಿಲೀಟೆಡ್. ಸೊ ಮನೋವತಿಗೆ ಬರ್ದಿ ಇದ್ರೆ ಅದು ತಪ್ಪು. ಒನ್ಸ್ ಇನ್ ಅ ವೈಲ್ ಅಟ್ಲೀಸ್ಟ್ ಒಂದ್ ಸಂಡೇ ಒಂದ್ ತಿಂಗಳಲ್ಲಿ ಬಂದು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ, ಅಲ್ಲಿ ಸೇವೆ ಮಾಡಿ ಹೋದ್ರೆ ಸಮ್ ಪೋರ್ಷನ್ ಆಫ್ ದ ಕರ್ಮ ವಿಲ್ ಬಿ ರೆಡ್ಯೂಸ್ಡ್. ಇದು ಸತ್ಯ. ಇದು ಅರ್ಥ ಆಯ್ತಮ್ಮ? ಅವ್ರಿಗೆ ಹೇಳಿ, ಅವ್ರಿಗೆ ಬರಕ್ಕಾಗಿಲ್ಲ ಅಂದ್ರೆ ಅದು ಅವ್ರ ಕರ್ಮದಿಂದ ಬರಕ್ಕಾಗಿಲ್ಲ ಅಂತಲ್ಲ. ಅವರು ಸಂಕಲ್ಪ ಮಾಡ್ಕೊಂಡು ವಿಲ್ ಪವರ್ ಯೂಸ್ ಮಾಡ್ಬೇಕು. ಸಂಡೇ ಅಟ್ಲೀಸ್ಟ್ ಒಂದ್ ತಿಂಗಳಿಗೆ ಬಂದು ಅಲ್ಲಿ ಸೇವೆ ಮಾಡಿ, ಅಲ್ಲಿ ಧ್ಯಾನ ಮಾಡಿದ್ರೆ, ಅಲ್ಲಿ ಸತ್ಸಂಗ ಮಾಡುವಾಗ ಪಾಲ್ಕೊಂಡ್ರೆ ಅವ್ರ ಕರ್ಮ ಸ್ವಲ್ಪ ರಿಡ್ಯೂಸ್ ಆಗ್ತದೆ. ಸುಮ್ನೆ ಅಲ್ಲಿ ಮನೆಯಲ್ಲಿ ಎತ್ಕೊಂಡು ಅಮರ ಧ್ಯಾನ ಮಾಡ್ತೀನಿ, ರಾಧಾಕೃಷ್ಣ ಮಾಡ್ತೀನಿ ಅಂದ್ರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಪ್ರೊವೈಡೆಡ್ he surrenders totally to Amara with Shraddha Bhakti. We have to see when our karma samithya. There is a lot of difference between staying at home and thinking of Guru Amara and coming to Manavati and taking part in the satsang. ಧನ್ಯವಾದಗಳು ಅಣ್ಣ. ಮುಂದೆ ಒಬ್ರು ಅಕ್ಕ ಹೇಳಿದರೆ, ನಮಸ್ತೆ ಅಣ್ಣ, ವೈಲ್ ಡೂಯಿಂಗ್ ಸಪ್ತಾಹ ವಿಚ್ ಕೈಂಡ್ ಆಫ್ ಫುಡ್ ವಿ ಹ್ಯಾವ್ ಟು ಟೇಕ್ ಅಂತ ಕೇಳಿದ್ದಾರೆ. ಅಮ್ಮ, ಅದು ನಾವು ಕ್ಲೀನ್ ಆಗಿ ಹಾಕಿದೀವಿ. ಪ್ರಿಲ್ಯೂಡ್ ಟು ಡೂಯಿಂಗ್ ಸಪ್ತಾಹ ದ ನಾರ್ಮ್ಸ್ ವಾಟ್ ಹ್ಯಾಸ್ ಟು ಬಿ ಫಾಲೋಡ್ ಅಂತ. ಅದನ್ನ ಅವರು ಪ್ರಶಾಂತ್ಗೆ ಫೋನ್ ಮಾಡಿ ಕೇಳಿ, ಅವರು ವಾಟ್ಸಪ್ಗೆ ಅವರು ಫಾರ್ವರ್ಡ್ ಮಾಡ್ತಾರೆ. ಅದನ್ನ ತಿಳ್ಕೊಳ್ಳಿ ಅವರು. ಪ್ರವೀಣ್ ಅಣ್ಣ, ದಯವಿಟ್ಟು ಚಾಟ್ ಅಲ್ಲಿ ಪ್ರಶಾಂತ್ ಅಣ್ಣ ನಂಬರ್ ಅವ್ರನ್ನ ಪೋಸ್ಟ್ ಮಾಡಿ. ವರುಣ್ ಅಣ್ಣ, ದಯವಿಟ್ಟು ಮಾತಾಡಿ ಅಣ್ಣ. ಸರ್, ಇವಾಗ ನಾವು ಸಾತ್ವಿಕ ಊಟ ಮಾತ್ರ ತಿನ್ಬೇಕಲ್ಲ ಸರ್? ಅದ್ರ ಬಗ್ಗೆ ನಿಮ್ಮನ್ನ ಕೇಳೋಣ ಅಂತ ಅನ್ಕೊಂಡಿದ್ದೆ. ನೀವ್ ಹೇಳ್ದಲ್ಲ ಸರ್, ಮಾಂಸ ಬಿಡ್ಲೇಬೇಕು ಅಂತ, ಅದಕ್ಕೆ ಬಿಟ್ಬಿಟ್ಟೆ ಸರ್. ಆದ್ರೆ ಪ್ರೋಟೀನ್ ಬೇಕಲ್ಲ ಸರ್? ಅದಕ್ಕೆ ಟೋಫು, ಆಮೇಲೆ ಈ ಪನ್ನೀರು, ಆಮೇಲೆ ಒಂದ್ ಸೌತ್ ಅಮೇರಿಕಾಯಿಂದ ಒಂಥರ ಅನ್ನ ಬರುತ್ತೆ, ಕಿನ್ವಾ ಅಂತ ಹೇಳ್ತಾರೆ. ಅದಕ್ಕೆ ಪ್ರೋಟೀನ್ ಜಾಸ್ತಿ ಇದೆ, ಆದ್ರೆ ವರುಣ್ ಅದೆಲ್ಲ ಬೇಡ ರೀ. ನಮ್ ಭಾರತ ದೇಶದಲ್ಲೇ ಎಲ್ಲ ಇದೆ. ಯು ಈಟ್ ದ ಗ್ರೀನ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಗ್ರೀನ್ಸ್ ಅವಾಯ್ಡ್ ಮಾಡಬೇಡಿ. ಡೈಲಿ ಗ್ರೀನ್ಸ್ ತಿನ್ನಿ. ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ಗ್ರೀನ್ಸ್ ದಟ್ ವಿಲ್ ಗಿವ್ ಯು ಇನಫ್ ಸ್ಟ್ರೆಂತ್ ಫಾರ್ ಯು. ಓಕೆ ಸರ್, ಏನು ಬೇಡ, ಬರೀ ರಾಗಿ ಗುಂಜಿ ಕುಡೀರಿ. ಬೆಳಗೊತ್ತು ಒಂದು ದೊಡ್ಡ ಲೋಟನಲ್ಲಿ ಕುಡೀರಿ. ದಟ್ ವಿಲ್ ಗಿವ್ ಯು ಮೋರ್ ಸ್ಟ್ರೆಂತ್. ಪ್ಲಸ್ ಗ್ರೀನ್ಸ್ ತಗೊಳ್ಳಿ, ರಾ ವೆಜಿಟೇಬಲ್ಸ್ ತಿನ್ನಿ. ಅವಾಗ ಸಲಾಡ್ ಮಾಡ್ಕೊಂಡು, ಕುಕ್ ಮಾಡಬೇಡಿ. ವೆಜಿಟೇಬಲ್ಸ್ ನ ಸಲಾಡ್ ಮಾಡ್ಕೊಂಡು ತಿನ್ನಿ. ಇಟ್ ವಿಲ್ ಗಿವ್ ಯು ಮೋರ್ ಸ್ಟ್ರೆಂತ್, ಮೋರ್ ದನ್ ಇನ್ ದ ನಾನ್ ವೆಜ್. ನಾನ್ ವೆಜ್ ವಿಲ್ ಇನ್ಕ್ರೀಸ್ ಯುವರ್ ಕೊಲೆಸ್ಟ್ರಾಲ್, ಯುವರ್ ಫ್ಯಾಟಿನೆಸ್ ಅಂಡ್ ಡಯಾಬಿಟಿಕ್ಸ್ ಎಲ್ಲ ಬರ್ತದೆ. ಈ ತರ ರಾ ವೆಜಿಟೇಬಲ್ಸ್ ತಿನ್ನಿ, ರಾಗಿ ಗಂಜಿ ಕುಡೀರಿ, ಅಂಡ್ ಡೈಲಿ ಒಂದ್ ಗ್ರೀನ್ಸ್ ತಿಂತಾ ಇರಿ, ಸಾಕು. ಈ ವೆಜಿಟೇಬಲ್ ಸೂಪ್ ಮಾಡ್ಕೊಂಡು ಕುಡೀರಿ. There are so many methods for you to get vegetarian proteins into your body. ಮಿಲೆಟ್ಸ್ ತಗೊಂಡ್ಬೋದಾ ಸರ್? ಮಿಲೆಟ್ಸ್ ಅನ್ನ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಮಿಲೆಟ್ಸ್ ತಗೋಬಹುದು. ಆಯ್ತು ಸರ್. There are different varieties ಇದೆ ನಮ್ಮಲ್ಲೇ. ನಮಸ್ಕಾರಪ್ಪ. ಆಯ್ತು. ಧನ್ಯವಾದಗಳನ್ನ. ಹರ್ಷ ಅಣ್ಣ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸತೀಶ್ ಅಣ್ಣ ನಮಸ್ತೆ, ನೀವು ಒಮ್ಮೆ ಹೇಳಿದ್ರಿ ವಿಭೂತಿ ಮತ್ತೆ ಗಂಧ ವಾಸ್ ಕ್ರಿಯೇಟೆಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಅಂತ. ಅದು ಯಾವ ಪರ್ಪಸ್ ಅಂತ ನಾವು ತಿಳ್ಕೊಬಹುದಾ ಅಂತ ಕೇಳಿದ್ದಾರೆ.
Adallama, see, they have not understood. These people, I don't know. When I say something, they don't concentrate on it, and afterwards they want to ask a question. ಇದು ಮನೋವತಿನಲ್ಲಿ ಎಷ್ಟೋ ಸತಿ ಹೇಳ್ತೀನಿ, ಲೆಟ್ ಹಿಮ್ ಕಮ್ ಟು ಮನೋವತಿ ಅಂಡ್ ಗೆಟ್ ದ ಆನ್ಸರ್ ಫಾರ್ ದಿಸ್. ಅಣ್ಣ ತಂದೆ, ನೀವು ಒಂದ್ಸಲ ಮನೋವತಿಗೆ ಹೋಗಿ ಅಣ್ಣ ಅವ್ರ ಹತ್ರ ಮಾತಾಡಿ. ಧನ್ಯವಾದಗಳು. ಮುಂದೆ ಒಂದು ಅಕ್ಕ ಪ್ರಶ್ನೆ ಇದೆ. ಇವಾಗಿನ ಎಜುಕೇಶನ್ ಸಿಸ್ಟಮ್ ನಲ್ಲಿ ತುಂಬಾ ಫೀಸ್ ತಗೊಳ್ತಾ ಇದ್ದಾರೆ ಅಣ್ಣ, ಎಜುಕೇಶನ್ ಕೊಡ್ತಾ ಇಲ್ಲ, ಇದರಿಂದ ಕರ್ಮ ಯಾರಿಗ್ ಬರುತ್ತೆ ಅಂತ ಕೇಳಿದ್ದಾರೆ. ಯಾರು ದುಡ್ಡು ಜಾಸ್ತಿ ತಗೊಳ್ತಾರೋ in unreasonable way, they will have to face the karma. Yakama, there are many institutions where they take less money, like Ramakrishna Mission is there, Vivekananda Educational Society is there, Ishto Ashramaгаlu, they are conducting educational systems. Allo ಸೇರಿಸಲಿ ಅವರು. ಇವರು ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಇಲ್ಲಿ ನೋಡ್ಬಿಟ್ಟು ಮಾಡ್ತಾರೆ. ನೆನ್ನೆ ನೋಡಿ ಯಾರೋ ನನ್ನ ಜೊತೆ ಬಂದಿದ್ರು ಕೇರಳಗೆ, ಅವರು his friend is trying to admit in a school for LKG, they are charging 5 lakhs ante. Oh. ಈ ತರ ಇದೆ ನಮ್ಮ ಎಜುಕೇಶನ್ ಸಿಸ್ಟಮ್. There are so many schools ಅಮ್ಮ ನಾರ್ಮಲ್ ತಗೊಳ್ತಾರೆ ಫೀಸು. ಧನ್ಯವಾದಗಳಣ್ಣ. ಪ್ರಶಾಂತ್ ಅಣ್ಣ ಅವರ ನಂಬರ್ ಅನ್ನ ಪ್ರವೀಣ್ ಅಣ್ಣ ಅವರು ಪೋಸ್ಟ್ ಮಾಡಿದ್ದಾರೆ. ದಯವಿಟ್ಟು ಭಾಗವತ ಸಪ್ತಾಹ ಬಗ್ಗೆ ಕೇಳಿದವರು ಆ ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಮುಂದೆ ಒಂದು ಪ್ರಶ್ನೆ. ನಮಸ್ತೆ ಅಣ್ಣ, ಹುಣ್ಣಿಮೆಯ ದಿನ ಸಪ್ತಋಷಿ ಧ್ಯಾನ ಆದ್ಮೇಲೆ ಶಿವ ಮತ್ತೆ ಪಾರ್ವತಿ ಟೆಂಪಲ್ ಅಲ್ಲಿ ದರ್ಶನ ಆದ ಹಾಗೆ ಆಯ್ತು ಅಣ್ಣ, ಇದರ ಅರ್ಥ ಏನು ತಿಳಿಸಿ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. It is a divine experience and blessings by the divine mother and divine father. ಒಳ್ಳೆಯದು. This shows that our spiritual sadhane, they are progressing and they are on the right path. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಅಕ್ಕ ಅವ್ರ ಬೇರೆ ಅಕ್ಕ ಪ್ರಶ್ನೆ ಇದೆ. ಅಣ್ಣ, ಅಮರ ಗುರುಗಳ ಸಂಪರ್ಕದಲ್ಲಿ ನಾವೆಲ್ಲರೂ ಖುಷಿಯಿಂದ ಇದ್ದೇವೆ. ನಿಮ್ಮ ಸಲಹೆಗಳು ತುಂಬಾ ಉಪಯುಕ್ತವಾಗಿವೆ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ನನ್ನದೊಂದು ಪ್ರಶ್ನೆಯನ್ನ ತಪ್ಪಾಗಿ ಭಾವಿಸಬೇಡಿ. ನಾವು ಬುಟ್ಟಿ ತುಂಬಾ ಹಣ್ಣನ್ನು ಕೊಳ್ಳುತ್ತೇವೆ, ಅಂದ್ರೆ ಅದನ್ನು ಸೆಲೆಕ್ಟ್ ಮಾಡದೆ ಕೊಂಡುಕೊಂಡರೆ ಅದರಲ್ಲಿ ಕೊಳೆತಿರುವ ಹಣ್ಣು ಸೇರಿರುತ್ತದೆ. ಹಾಗೆ ಅಮರ ಗುರುಗಳು ಕೆಟ್ಟ ಜನಗಳನ್ನು ಸೆಲೆಕ್ಟ್ ಮಾಡಿರ್ತಾರಾ ಅಥವಾ ಇಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ಪ್ರತಿ ಸಂಡೇ ಮನೋವತಿನಲ್ಲಿ ಇದಕ್ಕೆ ನಾವು ಹೇಳ್ತೀವಿ. ದಯವಿಟ್ಟು ಅಲ್ಲಿ ಬಂದು ತಿಳ್ಕೊಬೇಕಂತ ಹೇಳಿ ಅವ್ರಿಗೆ ಆನ್ಸರ್ ಸಿಗ್ತದೆ ಅವ್ರಿಗೆ. ಧನ್ಯವಾದಗಳಣ್ಣ. ಅಕ್ಕ, ತಾವು ದಯವಿಟ್ಟು ಒಂದ್ಸಲ ಮನೋವತಿಗೆ ವಿಸಿಟ್ ಮಾಡಿ ಗಾಯತ್ರಿ ಅಂತ. ಧನ್ಯವಾದಗಳು. ಅಣ್ಣ, ಓಶೋ ಅವ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಓಶೋ ಅವ್ರ ಬಗ್ಗೆ ಅದು ಪಬ್ಲಿಕ್ ಇದ್ಮೇಲೆ ಹೇಳೋದು ಬೇಡ, ಬಿಕಾಸ್ ಪೀಪಲ್ ವಿಲ್ ಥಿಂಕ್ ವಾಟ್ ಈಸ್ ಟೀಚಿಂಗ್ ಇಸ್ ರಾಂಗ್ ಅಂತ. ದೇ ಹ್ಯಾವ್ ಟೇಕನ್ ಇಟ್ ಇನ್ ನೆಗೆಟಿವ್ ವೇ. ಬಟ್ ಆಸ್ ಪರ್ ಓಶೋ, he says that two things mainly for a human sadhana spirituality, the person's ego and the sexual urge in him is a major obstacle. Idanna if you have to overcome, then your spirituality and spiritual sadhana will be very easy to practice. ಇದಕ್ಕೆ he has given certain methods. ಅದನ್ನ ನೀವು ಆಚರಿಸಬೇಕು. ಅದನ್ನ ಕೆಲವರು ಏನ್ ಮಾಡ್ತಾರೆ, they take it in a negative way and condemn Osho and say what he is doing is not correct. ಧನ್ಯವಾದಗಳನ್ನ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ವಾಪಸ್ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ. ಅರ್ಜುನ, ಪವಿತ್ರ? ಪ್ರಶ್ನೆ ಇದೆಯಾ? ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಸೊ ನಾನು ಬ್ಯಾಕ್ ಟು ಕ್ವಶನ್ಸ್ ಹೋಗ್ತೇನೆ ನಾನು. If same events happens in every 5,000 years, then why everyone worry about future or day-to-day life? Because if everything is predestined and bad and good karma also not done by individual, if it is also so-called predestined alva ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. See, for example, now the Zoom meeting is going on. Pavitra, you are the
ಏನ್ ಹೇಳ್ತಾರೆ anchor. Now I am answering them and the people are questioning. This will be repeated after 51,840 years. At the same place, at the same time, everything is enacted. But the only thing is the souls will be different. There will be different souls. ಇದನ್ನ ಅರ್ಥ ಮಾಡ್ಕೊಳ್ಳಿ ಅವರು. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. They require spiritual maturity for this. ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ. Some people believe in Kailasa is ultimate and some people believe in Vaikunta is ultimate. Why don't they have information regarding Parabrahma is ultimate or their guru not guided them? ಅಂತ ಕೇಳಿದ್ದಾರೆ. No, it is, you should have you should go into contact with a very good guru who will give you the ultimate knowledge of Parabrahma. It is for you to choose the proper guru. ಧನ್ಯವಾದಗಳನ್ನ. ಮೈಸೂರಿಂದ ಒಬ್ರು ಅಕ್ಕ ಕೇಳಿದ್ದಾರೆ. ಕೆಂಬುಕ್ತಿ ಬರ್ಡ್ಸ್ ಅಂಡ್ ಆಲ್ ದ ಬರ್ಡ್ಸ್, ಎಲ್ಲಾ ತರ ಬರ್ಡ್ ಮತ್ತೆ ಕೆಂಬುಕ್ತಿ ಅನ್ನೋದೊಂದು ಪಕ್ಷಿ ಮನೆ ಒಳಗಡೆ ಬಂದ್ರೆ ಕನಸಿನಲ್ಲಿ ಏನ್ ಅರ್ಥ ಅಂತ ಕೇಳ್ಬೋದಾ ಅಂತ ಕೇಳಿದ್ದಾರೆ. ಏನ್ ಅರ್ಥ ಇಲ್ಲಮ್ಮ, ಬರೀ ಈಗ ಈ ಕಾಗೆ ಒಳಗಡೆ ಬರಬಾರ್ದು ಮನೆಗೆ. ದಟ್ ಈಸ್ ದ ಓನ್ಲಿ ಸ್ಪೆಷಾಲಿಟಿ. ಅಣ್ಣ Any other birds coming and going, it's of no use. ಅಣ್ಣ ಅಕ್ಕ ಕೇಳಿರೋದು ಕನ್ಸಲ್ಲಿ. ಸೊ ಕಾಗೆ ಫಿಸಿಕಲ್ ಆಗಿ ಬರಬಾರ್ದಲ್ವಾ? ಕಾಗೆ ಫಿಸಿಕಲ್ ಆಗಿ ಬರ್ಲಿ ಇಲ್ಲ ಆಸ್ಟ್ರಲ್ ಆಗಿ ಬರ್ಲಿ, ಬಂದ್ರೆ ಇಟ್ ಈಸ್ ದ ಸೈನ್ ಆಫ್ ಶನಿ ದೇವರದು ಪ್ರಭಾವ ಬರ್ತಾ ಇದೆ ಅಂತ. ಅದರ್ ಬರ್ಡ್ಸ್ ಕನ್ಸಿನಲ್ಲಿ ಬಂದ್ರೆ ಏನ್ ತೊಂದ್ರೆ ಇಲ್ಲ ಅಮ್ಮ. ಓಕೆ, ಧನ್ಯವಾದಗಳನ್ನ. ಇದು ಔಲ್ ಬಂದ್ರೆ ಇಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಮಹಾಲಕ್ಷ್ಮಿ. ಓಕೆ, ಗರುಡ ಬಂದ್ರೆ ಇಟ್ ಈಸ್ ಬ್ಲೆಸ್ಸಿಂಗ್ಸ್ ಆಫ್ ಮಹಾವಿಷ್ಣು. ಧನ್ಯವಾದಗಳನ್ನ. ಪ್ರಮೋದ್ ಅಣ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಸರ್ ಹೇಳಿಪ್ಪ. ತಿರುವಣ್ಣಾಮಲೆಯಲ್ಲಿ ದೇಹ ತ್ಯಾಗ ಮಾಡಿದ್ರೆ ನಾವು ಅರುಣಾಚಲದಲ್ಲಿ ಮರ್ಜ ಆಗ್ತೀವಿ, ಅದು ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ ಸರ್. ಅದು ಎಷ್ಟು? ಸ್ವಾಮಿ, ನೀವ್ ಯಾವ ಕ್ಷೇತ್ರದಲ್ಲಿ ಹೋಗಿ ಮರ್ಜ್ ಆಗಿ ಇದು ದೇಹ ಬಿಡಿ, ಯು ವಿಲ್ ನಾಟ್ ಗೋ ಟು ದಟ್ ಪ್ಲೇಸ್. ಸಿ ದ ಲಾಸ್ಟ್ ಥಾಟ್ ವೆನ್ ಯು ಲೀವ್ ದ ಪ್ರಾಣ, ವೆನ್ ದ ಆತ್ಮ ಲೀವ್ಸ್ ದ ಬಾಡಿ, ದಟ್ ಡಿಸೈಡ್ಸ್ ಯುವರ್ ನೆಕ್ಸ್ಟ್ ಬರ್ತ್. ಅರ್ಥ ಆಯ್ತಾ? ಇವಾಗ ತಿರುವಣ್ಣಾಮಲೆಗೆ ಹೋಗಿ ಗಿರಿವಲ ಮಾಡ್ತಾರೆ, ಇಷ್ಟು ಜನ ಕರೆಕ್ಟ್ ಆಗಿ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಓಂ ನಮಃ ಶಿವಾಯ ಹೇಳ್ಕೊಂಡು ಮಾಡೋದ್ ಬಿಟ್ಬಿಡು ಮನೆ ವಿಚಾರ ಏನೇನ್ ವಿಚಾರ, ಯು ಸಿ ದೆಮ್ ಟಾಕಿಂಗ್, ಗಾಸಿಪಿಂಗ್ ಅಂಡ್ ಗೋಯಿಂಗ್. ಓನ್ಲಿ ಫ್ಯೂ 1% or 2% ವಿಲ್ ಬಿ ಟೆಲಿಂಗ್ ಓಂ ನಮಃ ಶಿವಾಯ ಅಂಡ್ ಗೋಯಿಂಗ್. ಸೊ ಏನ್ ಯೂಸ್ ಅದು? ಕಾಶಿಗೆ ಹೋಗಿ ಸತ್ರೆ ಕೈಲಾಸ ಹೋಗ್ತಾರೆ ಅಂತಾರೆ, ಖಂಡಿತ ಹೋಗಲ್ಲ. ನೀವು ಇಷ್ಟು ಪಾಪ ಮಾಡ್ಬಿಟ್ಟು ಅಲ್ಲಿ ಹೋಗಿ ಸತ್ರೆ ಏನಾಗ್ತದೆ? ಏನು ಆಗಲ್ಲ ಸರ್. ನೀವ್ ಹೇಳಿದ್ರಿ ನಾ ಲಾಸ್ಟ್ ಥಾಟ್ ಬರುತ್ತೆ ಅಂತ. ನಾವು ದೇಹ ತ್ಯಾಗ ಮಾಡೋ ಟೈಮಲ್ಲಿ ನಮ್ದು ವಯಸ್ಸಾಗಿರುತ್ತೆ, ಜ್ಞಾಪಕ ಶಕ್ತಿ ಇರಲ್ಲ, ಕೆಲವು ನಿಮಿಷ ದೇಹ ನಮ್ ಪ್ರಾಣ ಹೋಗುತ್ತೆ ಸರ್. ಅವಾಗ ಥಾಟ್ ಹೆಂಗ್ ಬರುತ್ತೆ ಸರ್ ಮನಸ್ಸಲ್ಲಿ ಸರ್ ನನಗೆ? ಅವಾಗ ಅದಕ್ಕೆ ಹೇಳೋ ಮನೋತಿಗೆ ಬನ್ನಿ, ಅಲ್ಲಿ ಎವ್ರಿ ಸಂಡೇ ಅದಕ್ಕೆ ಒಂದು ಪರಿಹಾರ ಹೇಳ್ತೀವಿ. ಅದನ್ ಪ್ರಕಾರ ಆಚರಿಸಿ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಗೆ ಬರ್ತೀವಿ ಸರ್. ಬನ್ನಿಪ್ಪ, ನಾಳೆ ಬನ್ನಿ ಆದ್ರೆ ಸಾಧ್ಯ. ಬರ್ತೀನಿ ಸರ್. ಲಾಸ್ಟ್ ವೀಕ್ ಬರಕ್ ಆಗಿಲ್ಲ ಸರ್, ನಾಳೆ ಬರ್ತೀನಿ ಸರ್. ಬನ್ನಿ, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. 10:15 ಒಳಗೆ ಬರ್ಬೇಕು. ಸರ್ ನಾನು ಅರ್ಲಿ ಬರ್ತೀನಿ ಸರ್. 9:40 ಇರ್ತೀನಿ ಸರ್ ಧ್ಯಾನ ಮಾಡಕ್ಕೆ. ಥ್ಯಾಂಕ್ ಯು ಸರ್. ಇನ್ನೂ ಸ್ವಲ್ಪ ಜಲ್ದಿ ಬನ್ನಿ, ಬಂದು ಅಲ್ಲಿ ಸೇವೆ ಮಾಡಿ. ಸೇವೆ ಮಾಡಿದ್ರೆ ನಿಮ್ ಕರ್ಮವನ್ನು ನೀವು ಕಳ್ಕೊಳ್ತೀರಾ ನೀವು. ಆಯ್ತು ಸರ್. ಆಯ್ತಪ್ಪ, ಬರ್ತೀನಿ ಸರ್. Pavitra, Guru Amara and the Rishis are told 3 things a spiritual sadhana in Vishwamaitri should specially do it. One is dhyana. Guru Amara has said his fees is your regular dhyana, and every day one has to do dhyana for 24 minutes, whether he eats or not, for physical. For the Atma, every day 24 minutes one has to do the dhyana. This is a must. And then they should do dana. Dana has to be done every day. One has to at least ಒಂದು ರೂಪಾಯಿ ಏನಾದ್ರು ಕೊಂಡ್ಕೊಂಡು ಅದನ್ನ ದಾನ ಮಾಡ್ಬೇಕು ಯಾರಿಗಾದ್ರು. This much one can do. There is follow the dharma. That is be good, do good, think good. These 3 things, dana,
ಧ್ಯಾನ, ಧರ್ಮ ಇದನ್ನು ಡೈಲಿ ಯಾರು ಫಾಲೋ ಮಾಡ್ತಾರೋ ಬರೋ ಒಂದು ಕ್ಯಾಟಸ್ಟ್ರಫಿ, ಬರೋ ಒಂದು ಪ್ರಳಯದಿಂದ ದೇ ವಿಲ್ ಬಿ ಪ್ರೊಟೆಕ್ಟೆಡ್ ಅಂಡ್ ಟೇಕನ್ ಕೇರ್ ಆಫ್ ಬೈ ಗುರು ಅಮರ ಅಂಡ್ ದ ಋಷೀಸ್. If they fail to do all these three, they will get into the pralaya and they will be destroyed by the pralaya kala. It is a very serious message. Every Vishwamitra member in our group, please kindly, I humbly request to idanna ಆಚರಿಸಿ, ದಾನ ಮಾಡಿ, ಧ್ಯಾನ ಮಾಡಿ, ಧರ್ಮವನ್ನು ಫಾಲೋ ಮಾಡಿ. ಧನ್ಯವಾದಗಳು ಅಣ್ಣ. ಓಕೆ, ಮುಂದೆ ಒಂದು ಪ್ರಶ್ನೆ ಇದೆ. ಒಬ್ರು ಅಣ್ಣ ಕೇಳಿದ್ದಾರೆ, ಅಣ್ಣ ನನ್ ಕನಸಿನಲ್ಲಿ ತುಂಬಾ ದೊಡ್ಡ ದೊಡ್ಡ ಕಪ್ಪು ಕಲರ್ ಮೀನ್ಗಳು ಬಂದಿತ್ತು, ಅದನ್ನ ನಾನು ಹಿಡಿತಾ ಇದ್ದೇನೆ, ಇದ್ರ ಅರ್ಥ ಏನು ಅಂತ ಕೇಳಿದ್ರು. ಅದು ಏನು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನಿಲ್ಲಮ್ಮ. ಓಕೆ, ಇನ್ನೊಬ್ರು ಅಕ್ಕ ಕೇಳಿದ್ದಾರೆ, ಇದು ಫಿಸಿಕಲ್ ಎಕ್ಸ್ಪೀರಿಯನ್ಸ್. ನಮಸ್ತೆ ಅಣ್ಣ, ಟೆರೆಸ್ ಮೇಲೆ ನಾನು ಒಬ್ಳೆ ಇದ್ದಾಗ ಗರುಡ ಹತ್ರ ಬಂದು ಹೋಯ್ತು ಅಣ್ಣ, ಇದ್ರ ಅರ್ಥ ಏನು ಅಂತ ಕೇಳಿದ್ದಾರೆ. That is the blessings of Mahavishnu. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ, ಆನ್ ಹೂಮ್ ವಿ ಹ್ಯಾವ್ ಟು ಡೂ ದಾನ ಅಂತ ಕೇಳಿದ್ದಾರೆ. ದಾನ. Dana, you have to choose. Even doing dana, you have to choose and do dana. And ಇನ್ನೊಂದು, don't give money to while doing dana at any cost. Do it by kind. ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಆಚೆ ಕೂತಿರ್ತಾರೆ, ಅವ್ರಿಗೆ ದಾನ ಮಾಡಿ, ಒಂದು ಇಡ್ಲಿ ಪೊಟ್ನಾನೋ, ಒಂದು ಚಪಾತಿ ಪೊಟ್ನಾನೋ, ಏನೋ ಒಂದ್ ಮಾಡಿ ಹುಡ್ಕೊಂಡೋಗಿ ಒಂದ್ ದಿವ್ಸ ಅಟ್ಲೀಸ್ಟ್ 5 minutes ಸ್ಪೇರ್ ಮಾಡಿ. ಅದಕ್ಕೋಸ್ಕರ ಅದ್ರದ್ದು ಒಂದು ಪುಣ್ಯ ನಿಮ್ಗೆ ಎಷ್ಟು ಅಂತ ನಿಮ್ಗೆ ಫ್ಯೂಚರ್ ಅಲ್ಲಿ ಗೊತ್ತಾಗ್ತದೆ. ನೀವು ಕೊಡುವಾಗ ಅವ್ರು ನೋಡಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ನೋಡಿ, ಆ ಆಶೀರ್ವಾದ ನೀವು ಒಳ್ಳೆ ದೇವರ ದರ್ಶನ ಮಾಡಕ್ತಾ ಇಟ್ ಇಸ್ 100 times ಬೆನಿಫಿಷಿಯಲ್. ಅರ್ಥ ಆಯ್ತಾ? ಓಕೆ, ಧನ್ಯವಾದಗಳನ್ನು. ಮುಂದಿನ ಪ್ರಶ್ನೆ, ಭಿಕ್ಷೆ ಕೊಡೋದು ದಾನ ಆಗುತ್ತಾ ಅಂತ ಕೇಳಿದ್ದಾರೆ. ಅದೇ ಭಿಕ್ಷೆಗೆ ಇನ್ನೊಂದು ವರ್ಡ್ ಬಂದು ದಾನ. ಬಟ್ ದುಡ್ಡು ಕೊಡಬಾರ್ದಲ್ಲ ಅಣ್ಣ? ದುಡ್ಡು ಕೊಟ್ರೆ ಅವನು ಅಟ್ ದ ಎಂಡ್ ಆಫ್ ದ ಡೇ ಹಿ ವಿಲ್ ಡ್ರಿಂಕ್ ಅಂಡ್ ಗೋ ಅಂಡ್ beat the children or wife in his house. That agony and ecstasy will become a karma. You will incur that karma portion of it. You will have to undergo that. ಧನ್ಯವಾದ. ಇನ್ನೊಂದು, ದಾನ ಮಾಡುವಾಗ ದಯವಿಟ್ಟು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ದಾನ ಮಾಡಿ. ನಾನ್ ಸಂಪಾದನೆ ಮಾಡಿದೆ, ನಾನ್ ಕೊಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಅದಕ್ಕೂ ಕರ್ಮ ಬರ್ತದೆ. ಸೊ ಏನೇ ದಾನ ಮಾಡಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ. ಧನ್ಯವಾದಗಳು. ಧರ್ಮ ಆಚರಿಸುವಾಗಲೂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ. ಧನ್ಯವಾದಗಳಣ್ಣ. ಮುಂದಿನ ಒಬ್ರು ಅಕ್ಕ ಕೇಳಿದ್ದಾರೆ, ಅವ್ರ ಕನ್ಸಿನಲ್ಲಿ ಇವತ್ತು ಬೆಳಗಿನ ಜಾವ 3:30 ಟೈಮಲ್ಲಿ ಶ್ರೀಹರಿ ಅವರ ಹಿಂದೆ ಆದಿಶೇಷ ಇರೋ ಹಾಗೆ ಈ ಒಂದು ಪಿಕ್ಚರೈಸೇಷನ್ ಅವ್ರಿಗೆ ಕನ್ಸಲ್ಲಿ ಬಂದಿದೆ ಅಣ್ಣ. ಸೊ ಇದ್ರ ಬಗ್ಗೆ, ಇದ್ರ ಕಾರಣವನ್ನ ಹೇಳಿ ಅಂತ ಕೇಳಿದ್ದಾರೆ. It is a spiritual divine ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ಆಶೀರ್ವಾದ ಗಿವನ್ ಬೈ ಭಗವಾನ್ ಮಹಾವಿಷ್ಣು. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ, ಸರ್, ಹೌ ಟು ಮೇಕ್ ಮೈ ಸನ್ ಗೆಟ್ ಕನೆಕ್ಟೆಡ್ ಸ್ಪಿರಿಚುಯಲಿ? Nowadays he is not interested as he is growing up and his views are changing, but he is having great spiritual understanding, also being pure by heart, but my concern is self-realization and love towards the divinity ಅಂತ ಕೇಳಿದ್ದಾರೆ. ಅದು ಅವರು ಸ್ಲೋ ಆಗಿ ಸ್ವಲ್ಪ ಅವ್ರಿಗೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಅದನ್ನ ಇನ್ಕಲ್ಕೇಟ್ ಮಾಡಬೇಕು ಅವ್ರ ಮಗನಿಗೆ. ಅದು ಸ್ಲೋಲಿ ಫಸ್ಟ್ ಇವರು ಸಂಪೂರ್ಣವಾಗಿ ಸ್ಪಿರಿಚುವಲಿಸಮ್ ನ ಫಾಲೋ ಮಾಡಿ ಶ್ರದ್ಧಾ ಭಕ್ತಿ ಏಕಾಗ್ರದಿಂದ ಅಂಡ್ ಸ್ಲೋಲಿ ಗೆಟ್ ಹಿಮ್ ಆಲ್ಸೋ ಇನ್ ಟು ದಟ್ ಪಾತ್. ಧನ್ಯವಾದಗಳನ್ನ. ಹಸುಗಳಿಗೆ ಊಟವನ್ನ ಕೊಡುವಂಥದ್ದು, ಏನಾದ್ರು ತಿನ್ಸುವಂಥದ್ದು ಕೂಡ ದಾನಕ್ಕೆ ಬರುತ್ತಾ ಅಂತ ಕೇಳಿದ್ದಾರೆ. ದಾನದಲ್ಲಿ ಬರುತ್ತಾ ಅಂತ. ಹಸುಗಳು ಕೊಡೋದು ತುಂಬಾ ಶ್ರೇಷ್ಠವಾದ ದಾನ. ಅದು ತುಂಬಾ ಶ್ರೇಷ್ಠವಾದ ದಾನ ಅದು. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಸತೀಶ್ ಅಣ್ಣ, ನನ್ನ ಬರ್ತ್ ಚಾರ್ಟ್ ನಲ್ಲಿ ಮೂನ್, ವೀನಸ್, ಸ್ಯಾಟರ್ನ್, ರಾಹು, ಮಾರ್ಸ್, ಮೆರ್ಕ್ಯುರಿ ಆರ್ ಇನ್ ಟಾರಸ್, ವೃಷಭ at the 10th house.
ಅಲ್ಲಿ ಆಸ್ಪಿಸ್ ಚಾರ್ಟ್ ಇದು ಏನು ಅರ್ಥ ಆಗ್ತಿಲ್ಲ. ಆ, ಎಲ್ಲಿ ಕೂಡ ಇದು ಮೆನ್ಷನ್ ಮಾಡಿಲ್ಲ ಅಮ್ಮ ಅಂತ ಕೇಳಿದ್ರು. ಪವಿತ್ರ, ಇದು ಜ್ಯೋತಿಷ್ಯ. ಲೆಟ್ ಹಿಮ್ ಕಾಂಟ್ಯಾಕ್ಟ್ ಎ ಗುಡ್ ಅಸ್ಟ್ರಾಲಜರ್ ಹೂ ವಿಲ್ ಪ್ರಿಡಿಕ್ಟ್ ಅಂಡ್ ಬೈ ಅದ್ರ ಬಗ್ಗೆ ಅವ್ರು ಕ್ಲೀನ್ ಆಗಿ ಇವ್ರಿಗೆ ಅರ್ಥ ಮಾಡಿ ಹೇಳ್ತಾರೆ ಯಾಕೆ ಈ ತರ ಕಾಂಬಿನೇಷನ್ ಆಯ್ತು ಅಂತ. ಯೂಶಲಿ 10th house ಇಸ್ ದ ಹೌಸ್ ಆಫ್ ಪ್ರೊಫೆಷನ್. ಇಷ್ಟು ಪ್ಲಾನೆಟ್ಸ್ ಇದ್ರೆ ಅದಕ್ಕೆ ಎ ಪ್ರಾಪರ್ ಅಸ್ಟ್ರಾಲಜರ್ ವಿಲ್ ಗಿವ್ ಇನ್ ದ ರಿಸಲ್ಟ್ ಫಾರ್ ಇಟ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ ನಮಸ್ತೆ, ನಂದೊಂದು ರಿಕ್ವೆಸ್ಟ್ ಅಣ್ಣ. ನಾನು ಕೇಳೋದು ಸರಿನೋ ತಪ್ಪ ಗೊತ್ತಾಗ್ತಿಲ್ಲ, ತಪ್ಪಿದ್ರೆ ಕ್ಷಮಿಸಿ ಅಣ್ಣ. ಕೆಲವರಿಗೆ ಭಾವತ ಹುಟ್ಟೋದು ಗೊತ್ತಿಲ್ಲ, ಮನೇಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ. ಒನ್ ಸೆಕೆಂಡ್ ಅಣ್ಣ, ಅದನ್ನ ಐ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ಮೀನ್ ವೈಲ್ ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ದಯವಿಟ್ಟು ಕೇಳಿ. ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಓಕೆ, ಅನನ್ಯ ಅಕ್ಕ ದಯವಿಟ್ಟು ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಂಕಲ್, ನಾನು ಅನನ್ಯ ಮೈಸೂರಿಂದ. ಹೇಳಿಮ್ಮ, ಏನ್ ವಿಷಯ? ಅಂಕಲ್, ಅಮ್ಮನು ಅಮರ ಧ್ಯಾನ ಮಾಡ್ಬೇಕು ಅಂತ ಕೇಳ್ತಾ ಇದ್ರು, ಅವ್ರಿಗೆ ಹೇಳ್ಕೊಡ್ಬೋದಾ ಅಂಕಲ್? ಹೇಳ್ಕೊಡಿಮ್ಮ, ಏನ್ ತೊಂದ್ರೆ ಇಲ್ಲ. ಅದನ್ನಲ್ಲಿ ಖಂಡಿತ ಹೇಳ್ಕೊಡಿ. ಒಂದು ಟೈಮು, ಒಂದು ಪ್ಲೇಸ್, ಒಂದು ಡೈರೆಕ್ಷನ್ ಚೂಸ್ ಮಾಡ್ಕೊಂತ ಹೇಳಿ ನಿಮ್ ತಾಯಿನ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಅವರು ಹರಿ ಹೋಮ್ ಅಂತ 3 ಸತಿ ಹೇಳಿದ್ಮೇಲೆ ಅವ್ರ ತಂದೆ ತಾಯಿ ಬ್ಲೆಸ್ಸಿಂಗ್ಸ್ ತಕೊಳ್ಳಿ, ಗುರು ಅಮರ ಅವರ ಬ್ಲೆಸ್ಸಿಂಗ್ಸ್ ತಕೊಳ್ಳಿ, ಅತ್ರಿ ಮಹರ್ಷಿ ಅವ್ರ ಬ್ಲೆಸ್ಸಿಂಗ್ಸ್ ತಕೊಳ್ಳಿ, ಆಮೇಲೆ ಶ್ರೀ ಗಣೇಶದ ಬ್ಲೆಸ್ಸಿಂಗ್ ತಗೊಂಡು, ನಿಮ್ ಮನೆ ದೇವರ ಬ್ಲೆಸ್ಸಿಂಗ್ಸ್ ತಕೊಂಡು ಅವ್ರನ್ನ ಅಮರ ಅವರು ಪಿಕ್ಚರ್ನ ಅವ್ರ ಹೃದಯದಲ್ಲಿ ಸ್ಥಾಪಿತ ಮಾಡ್ಕೊಂಡು ಅಮರ 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 ಅಂತ 24 minutes ಡೈಲಿ ಧ್ಯಾನ ಮಾಡ್ಲಿ. ಇಷ್ಟು ಮಾಡ್ಲಿಮ್ಮ, ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ಲಿ. ಓಕೆ ಅಂಕಲ್, ಥ್ಯಾಂಕ್ ಯು ಅಂಕಲ್. ನಮಸ್ಕಾರ. ಅಣ್ಣ, ಐ ಅಂಡರ್ಸ್ಟುಡ್ ದ ಕ್ವಶನ್. ಇದು ಒಬ್ರು ಅಣ್ಣ ಅವ್ರ ಪ್ರಶ್ನೆ. ಕೆಲವ್ರಿಗೆ ಭಾಗವತನ ಹಾಡೋಕೆ ಗೊತ್ತಿರಲ್ಲ, ಮತ್ತೆ ಮನೇಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ. ನಾವು ಎಲ್ಲ ಸೇರ್ಸ್ಕೊಂಡು ಮನವತಿಯಲ್ಲಿ ಯಾರಾದ್ರೂ ಭಾಗವತ ಪುರಾಣ ಮಾಡೋರನ್ನ ಕರೆಸಿ 7 ದಿನ ಸಪ್ತಾಹ ಪ್ರೋಗ್ರಾಮ್ ಮಾಡ್ಬೋದಾ? ಇದು ನನ್ನ ಅನಿಸಿಕೆ ಅಣ್ಣ, ದಯವಿಟ್ಟು ಗೈಡ್ ಮಾಡಿ ಅಂತ ಕೇಳಿದ್ದಾರೆ. ಅಮ್ಮ, ಅಷ್ಟು ದೂರ ಬಂದು ಮಾಡೋದು ಭಾಗವತಂ ಸಪ್ತಾಹ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಮ್ಮ. ಅಲ್ಲೇ ಇದ್ದು ಮಾಡಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಯಾರ ಮನೆಯಲ್ಲಾದ್ರೂ ಬೇಕಾದ್ರೆ ಇದ್ದು ಆ ಭಾಗವತ ಸಪ್ತಾಹವನ್ನು ಸಿಟಿನಲ್ಲಿ ಎಲ್ಲರಿಗೂ ಅನುಕೂಲವಾಗಿ ಒಂದು ಜಾಗ ನೋಡ್ಕೊಂಡು ಮಾಡಬಹುದು. ಇದು ಉತ್ತಮ. ಈ ತರ ಮಾಡ್ತಾ ಇದ್ದಾರೆ. ಈ ತರ ಒಬ್ರು ಸೌದಾಮಣಿ ಅಂತ ನಮ್ಮ ಮೆಂಬರ್ ಇದ್ದಾರೆ, ಅವರು ಮರಾಠಿನಲ್ಲಿ ಶ್ರೀಮದ್ ಭಾಗವತಂನ ಸಪ್ತಾಹ ಆವಾಗ ಮಾಡ್ತಾರೆ. ಅವ್ರ ನಂಬರ್ ಬೇಕಾದ್ರೆ ನಾನು ಪ್ರಶಾಂತ್ ಹತ್ರ ಫೋನ್ ಮಾಡಿ ಕೊಡಿ ಅಂತ ಹೇಳ್ತೀನಿ. ಈ ಝೂಮ್ ಮೀಟಿಂಗ್ ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಯಾವ ತರ ಅಂತ. ಅವ್ರು ರೆಗ್ಯುಲರ್ ಆಗಿ ಮಾಡ್ತಾರೆ ಭಾಗವತಂ ಸಪ್ತಾಹ. ಓಕೆ, ಮಹೇಶ್ ಅಣ್ಣ, ತಾವು ದಯವಿಟ್ಟು ಒಂದ್ಸಲ ಪ್ರಶಾಂತ್ ಅಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಚಾಟ್ ಅಲ್ಲಿ ಪ್ರಶಾಂತ್ ಅಣ್ಣ ಅವ್ರ ನಂಬರ್ ಖಂಡಿತ ಕೊಟ್ಟಿದ್ದಾರೆ ಆಲ್ರೆಡಿ. ದಯವಿಟ್ಟು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಅವ್ರಿಗೆ ಹೇಳಿ ಸೌದಾಮಣಿ ಅವ್ರದ್ದು ನಂಬರ್ ತಗೊಳ್ಳಿ ಅಂತ ಹೇಳಿ ಅವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ. ಓಕೆ, ಧನ್ಯವಾದಗಳಣ್ಣ. ಸವಿತಾ ಪಾಟೀಲ್ ಅಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಸರ್ ನಮಸ್ಕಾರ. ಸತೀಶ್ ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ. ಧಾರವಾಡದಿಂದ ಸರ್ ರಾಚೆ ಅವ್ರು ಮಾತಾಡೋದು ಸರ್. ಬಹಳ ದಿನಗಳ ನಂತರ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಕ್ಷಮಿಸ್ರಿ. ಇಲ್ಲ, ಅದ್ರಲ್ಲಿ ಏನ್ ಕ್ಷಮೆ ಇದೆ. ಕಾಲ ಅನ್ನೋದು ತುಂಬಾ ಮುಖ್ಯ. ಕಾಲ ಯಾವಾಗ ಬರ್ತದೋ ಆವಾಗ ಎಲ್ಲ ಕೂಡ್ತದೆ. ಕ್ಷಮೆ ಏನಕ್ಕೆ? ಸರ್ ನಾಳೆ ನಿಮ್ ಜೊತೆಗೆ ಸ್ವಲ್ಪ ನಾನು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇದೆನಾ? ನಾಳೆ ಬನ್ನಿ, ಮನೋವತಿಗೆ ಮಾತಾಡೋಣ. ಮನೋವತಿಗೆ ಇನ್ನು ಇಲ್ಲಿ ಧಾರವಾಡದಲ್ಲಿ ಇದ್ದೀನಿ ಸರ್, ಫೋನ್ ಅಲ್ಲಿ ಮಾತಾಡ್ತೀನಿ ಮತ್ತೆ. ಇಲ್ಲ, ನಾನೇ ಧಾರವಾಡಕ್ಕೆ ಬರ್ತಾ ಇದ್ದೀನಿ ಜಲ್ದಿ, ಆವಾಗ ಭೇಟಿ ಮಾಡೋಣ ಧಾರವಾಡನಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಸರ್, ಪರ್ಸನಲ್ ಆಗಿ ಮಾತಾಡೋದು ನಾಳೆ. ಅದು ಮಾತಾಡ್ಬೇಕಂದ್ರೆ ನೀವು ಮಾಡಿ 3 ಗಂಟೆ ಮೇಲೆ ಕಾಲ್ ಮಾಡಿ. ಓಕೆ, ಅವಶ್ಯವಾಗಿ ಸರ್, ಅವಶ್ಯವಾಗಿ. ಆರಾಮಿದಿರಲ್ಲ ಸರ್ ತಾವು? ಆರಾಮ್, ಎಲ್ಲ ನಿಮ್ಮ ಆಶೀರ್ವಾದಗಳು. ದೇವರ ಆಶೀರ್ವಾದ ಸರ್. ಎಲ್ಲ ನಿಮ್ ವಿಶಸ್ ಬೇಕಪ್ಪ, ನಿಮ್ ವಿಶಸ್ ಬೇಕು ಸದಾ ಸರ್. ನಮ್ಮ ವಿಶೇಷ ಯಾವಾಗ ನಿಮ್ ಜೊತೆ ಇರುತ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ತಾಯಿ, ನಮಸ್ಕಾರ ಅಮ್ಮ.
ಎಸ್ ಸರ್ ಎಸ್ ಸರ್ ಬರ್ತೀನಿ, ಧಾರವಾಡನಲ್ಲಿ ಫಿಸಿಕಲ್ ಆಗಿ ಮೀಟ್ ಮಾಡೋಣ. ನಾಳೆ ಕಾಲ್ ಮಾಡಿ 3-3:30 ಅದೇನಿದೆಯೋ ವಿಲ್ ಗೋ ಇನ್ ಟು ಇಟ್. ನಮಸ್ಕಾರ. ಇದು ಅನ್ಮ್ಯೂಟ್ ಮಾಡಿಲ್ಲ ನೀವು. ಅಣ್ಣ ಈಗ ಸರ್ ಯಾವಾಗ ಬರ್ಬೋದು ಸರ್ ತಾವು ಧಾರವಾಡಕ್ಕೆ? ಅದು ಹೇಳಕ್ ಆಗಲ್ಲ. ಅಪ್ಪಣೆ ಯಾವಾಗ ಬರ್ತದೋ ಅವಾಗ ಬರ್ತೀನಿ ನಾನು. ಅವಶ್ಯ ಸರ್. ನೀವು ಬರ್ಬೇಕಂತ ನನ್ಗೆ ಆಸೆ ಇದೆ. ಅಲ್ಲಿಂದ ನನ್ಗೆ ಗ್ರೀನ್ ಸಿಗ್ನಲ್ ಬರ್ಬೇಕು. ಬಂದಿದ್ದೆ ಕೂಡಲೇ ಬರ್ತೀನಿ. ಓಕೆ ಸರ್, ಓಕೆ. ಸದಾ ನಿಮ್ ಜೊತೆಗೆ ಇರ್ತೀವಿ ನಾವು, ಅದ್ರ ಬಗ್ಗೆ ಏನ್ ವಿಚಾರ ಮಾಡ್ಬೇಕು. ಆಯ್ತು ಸವಿತಾ, ಆಯ್ತು ಪಟೇಲ್ ಅವ್ರೆ. ನಿಮ್ ಜೊತೆ ಸದಾ ಇರ್ತೀವಿ ನಾವು. ನಮಸ್ಕಾರ ಸರ್. ಆಯ್ತು, ನಮಸ್ಕಾರಪ್ಪ. ಓಕೆ ಸರ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಅಣ್ಣ, ವೈಲ್ ಸ್ಲೀಪಿಂಗ್ ಒಬ್ರು ಅಕ್ಕ ಹೇಳ್ತಾ ಇದ್ದಾರೆ, ಅವ್ರು ಮಲಗಿದ್ದಾಗ 1 feet above her 2 ಹಸ್ತಗಳು ಅವ್ರಿಗೆ ಆಶೀರ್ವಾದ ಮಾಡಿದ ಹಾಗೆ ಫೀಲ್ ಆಯ್ತಂತೆ. ಮತ್ತೆ ಅದು ತುಂಬಾ ಎನರ್ಜೆಟಿಕ್ ಆಗಿತ್ತು. ಐ ಫೆಲ್ಟ್ ದಟ್ ಎನರ್ಜಿ. ಸೊ ವಾಟ್ ಇಸ್ ದ ಇಂಡಿಕೇಶನ್ ಅಂತ ಅಕ್ಕ ಕೇಳಿದ್ದಾರೆ. It is a way of divine experience given by Guru Amara and Rishi Sama. It is good. It is. Okay. Pavitra 8:30 ಆಯ್ತಮ್ಮ. Shall we No, I close have today? just one or two more questions ಅಣ್ಣ. ಸಾರಿ ಅಣ್ಣ, ಇವಾಗ ಮನೆ ಮುಂದೆ ಹೆಣ್ಮಕ್ಳು ಒಂದು ಬಸವ ಹಸು ಹಿಡ್ಕೊಂಡು ಓಡಾಡ್ತಾರಲ್ಲ, ನಾವು ಅದಕ್ಕೆ ಕೂಡ ಏನಾದ್ರು ಹಣ್ಣು ಕೊಟ್ರೆ ಒಳ್ಳೇದಾಗತ್ತಾ ಅಂತ ಕೇಳಿದ್ದಾರೆ. ನೀವು ಅದು ಏನು ತೊಂದ್ರೆ ಇಲ್ಲ. ಶ್ರೀ ಕೃಷ್ಣಾರ್ಪಣ ಹೇಳಿ ಮನಸ್ಫೂರ್ತವಾಗಿ ಅದಕ್ಕೆ ಏನಾದ್ರು ಕೊಡಿ. ಹೆಣ್ಮಗುಗೆ ಏನಾದ್ರು ವಸ್ತ್ರದಾನ ಮಾಡಿ, ದುಡ್ಡು ಕೊಡಬೇಡಿ. ಓಕೆ, ಧನ್ಯವಾದಗಳಣ್ಣ. ದ ಲಾಸ್ಟ್ ಕ್ವಶನ್ ಅಣ್ಣ. ನಮಸ್ಕಾರ ಸತೀಶ್. ನನಗೆ ಕತ್ತಲಲ್ಲಿ ಧ್ಯಾನ ಚೆನ್ನಾಗಿ ಆಗತ್ತೆ. ಲೈಟ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪ್ಲೀಸ್ ಗೈಡ್ ಮಾಡಿ. ನಾನು ಮಾಡ್ತಿರೋದು ತಪ್ಪಾ ಅಥವಾ ಸರಿನಾ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ. ಇಲ್ಲಮ್ಮ, ಲೈಟ್ ಬೇಕಾಗಿಲ್ಲ ಫಾರ್ ಧ್ಯಾನ. ಸೈಲೆಂಟ್ ಆಗಿ ಮಾಡಿದ್ರೆ ಸಾಕು. ದಟ್ ಈಸ್ ದ ಪರ್ಫೆಕ್ಟ್ ಪೊಸಿಷನ್ ಅಂಡ್ ಸ್ಟೇಟ್ ಆಫ್ ದ ಡೂಯಿಂಗ್ ಧ್ಯಾನ. ಓಕೆ, ಧನ್ಯವಾದ. ನಿಮ್ಮಲ್ಲಿ ನಿಮ್ಮ ಒಳಗಡೆ ಆ ಲೈಟ್ ಇದೆ, ಆ ಜ್ಯೋತಿಯನ್ನು ನೀವು ನೋಡಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಎಕ್ಸ್ಟರ್ನಲ್ ಜ್ಯೋತಿ ಬೇಕಾಗಿಲ್ಲ. ಶ್ರೀಕೃಷ್ಣ ಅರ್ಪಣ ಮಸ್ತು ಪವಿತ್ರ. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣ ಮಸ್ತು. ಕೃಷ್ಣಾರ್ಪಣ ಮಸ್ತು ಸರ್. ಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು.